ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಇಬ್ಬರು ಮಲತಂಗಿಯರು ವಾಸಿಸುತ್ತಿದ್ದರು. ಅವರ ಹೆಸರು ಗೌರಿ ಮತ್ತು ಕಾವ್ಯ. ಒಬ್ಬಳಿಗೆ ಶ್ರೀಮಂತ ಗಂಡ ಸಿಕ್ಕಿ ದೊಡ್ಡ ಅರಮನೆಯಂತಹ ಮನೆಯಲ್ಲಿ ಜೀವನ ನಡೆಸುವ ಅವಕಾಶ ದೊರೆಯಿತು. ಮತ್ತೊಬ್ಬಳ ಮದುವೆ ಬಡ ಮತ್ತು ದೃಷ್ಟಿಹೀನನಾದ ಒಬ್ಬ ವ್ಯಕ್ತಿಯೊಂದಿಗೆ ನಡೆಯಿತು. ಆದರೆ ಕೆಲವು ವರ್ಷಗಳ ನಂತರ ವಿಧಿಯ ಚಕ್ರವೇ ತಿರುಗಿತು. ಬಡವಳಾಗಿದ್ದ ಆ ಹುಡುಗಿ ರಾಣಿಯಾದಳು. ಶ್ರೀಮಂತಳಾಗಿದ್ದ ಇನ್ನೊಬ್ಬಳು ಬೀದಿಗೆ ಬಂದಳು. ಅಂತಿಮವಾಗಿ ವಿಧಿ ಏಕೆ ಹೇಗೆ ತಿರುಗಿತು? ಬಡ ಹುಡುಗಿಗೆ ಹೇಗೆ ರಾಜಯೋಗ ಬಂತು? ಶ್ರೀಮಂತಳಾಗಿದ್ದವಳು ಹೇಗೆ ಎಲ್ಲವನ್ನೂ ಕಳೆದುಕೊಂಡಳು? ಈ ಹೃದಯ ಸ್ಪರ್ಶಿ ಕಥೆಯಲ್ಲಿ ತಿಳಿಯೋಣ. ಒಂದು ದಿನ ಗಾಢವಾದ ಕತ್ತಲೆಯ ರಾತ್ರಿ. ಹೊರಗೆ ಎಲ್ಲೆಡೆ ಮೌನ ಆವರಿಸಿತ್ತು. ಆಗ ಇದ್ದಕ್ಕಿದ್ದಂತೆ ಮನೆಯ ಬಾಗಿಲನ್ನು ಯಾರೋ ಬಡಿದ ಶಬ್ದ ಕೇಳಿಸಿತ್ತು. ಈ ಸಮಯದಲ್ಲಿ ಬಾಗಿಲು ಬಡಿಯುತ್ತಿರುವವರು ಯಾರು? ಎಲ್ಲಾದರೂ ನಿನ್ನ ತಂದೆ ಶಂಕರ ಬಂದಿರಬಹುದೇ? ಅವರು ಬೆಳಿಗ್ಗೆ ಬರುತ್ತೇನೆ ಎಂದು ಹೇಳಿದ್ದರು. ಬಹುಶಃ ಇಷ್ಟು ಬೇಗನೆ ಬಂದಿರಬಹುದು. ಹೀಗೆ ಹೇಳುತ್ತಾ ಸಾವಿತ್ರಿ ಬಾಗಿಲು ತೆರೆಯಲು ಹೋದಳು. ಬಾಗಿಲು ತೆರೆದ ತಕ್ಷಣ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ಜೊತೆಯಲ್ಲಿ ಸುಮಾರು 7 ವರ್ಷದ ಒಂದು ಪುಟ್ಟ ಹುಡುಗಿಯನ್ನು ಕರೆದುಕೊಂಡು ನಿಂತಿರುವುದು ಕಾಣಿಸಿತು. ನೀನ್ ಯಾರು? ನಿನ್ ಜೊತೆಯಲ್ಲಿರೋ ಈ ಹುಡುಗಿ ಯಾರು? ಇದು ಸಾವಿತ್ರಿಯ ಮನೆಯಲ್ಲವೇ? ಹೌದು, ನಾನೇ ಸಾವಿತ್ರಿ. ಹೇಳಿ, ಏನ್ ಕೆಲ್ಸ? ಮಲ್ಲಪ್ಪನ ಮುಖದಲ್ಲಿ ದುಃಖ ತುಂಬಿತ್ತು. ಅಮ್ಮ, ನಿಮ್ಮ ಗಂಡ ಶಂಕರ ಅವರು ಈ ಲೋಕದಲ್ಲಿ ಇಲ್ಲ. ಇದನ್ನು ಕೇಳಿದ ಸಾವಿತ್ರಿ ಬೆಚ್ಚಿಬಿದ್ದಳು. ಏನು ಹೇಳ್ತಿದ್ದೀಯಾ? ಇದು ಹೇಗೆ ಸಾಧ್ಯ? ನನ್ನ ಗಂಡನಿಗೇನಾಯ್ತು? ಅವರು ತಮ್ಮ ಇನ್ನೊಬ್ಬ ಹೆಂಡತಿಯನ್ನು ಮತ್ತು ಆಕೆಯ ಮಗಳನ್ನು ಭೇಟಿಯಾಗಲು ಹೋಗಿದ್ದರು. ಇನ್ನೊಬ್ಬ ಹೆಂಡತಿ? ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ? ನಾನು ಸುಳ್ಳು ಹೇಳುತ್ತಿಲ್ಲ. ಅವರು ತಮ್ಮ ಇನ್ನೊಬ್ಬ ಹೆಂಡತಿ ಮತ್ತು ಮಗಳೊಂದಿಗೆ ಬೆಟ್ಟದ ಕಡೆಗೆ ಹೋಗಿದ್ದರು. ಅಲ್ಲಿ ಸುತ್ತಾಡುತ್ತಿರುವಾಗ ಆಮೇಲೆ ಏನಾಯ್ತು? ಬೇಗ ಹೇಳು. ಅವರ ಕಾಲು ಇದ್ದಕ್ಕಿದ್ದಂತೆ ಜಾರಿ ಅವರು ಆಳವಾದ ಕಂದಕಕ್ಕೆ ಬಿದ್ದರು. ಅವರನ್ನು ರಕ್ಷಿಸಲು ಅವರ ಜೊತೆಗಿದ್ದ ಮಹಿಳೆ ಕೈ ಚಾಚಿದಳು. ಆದರೆ ದುರದೃಷ್ಟವಶಾತ್ ಅವಳು ಕಂದಕಕ್ಕೆ ಬಿದ್ದು ಮೃತಪಟ್ಟಳು. ಈ ಮಾತುಗಳನ್ನು ಕೇಳಿದ ಸಾವಿತ್ರಿ ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅಯ್ಯೋ ದೇವರೇ, ಇದು ಏನಾಯಿತು? ಆ ಹೆಂಗಸಿನ ಕಾರಣದಿಂದ ನನ್ನ ಗಂಡನೇ ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಯಿತೇ? ಅವರು ಕಂದಕಕ್ಕೆ ಬಿದ್ದ ನಂತರ ನಾವು ಅಲ್ಲಿಗೆ ಓಡಿ ಹೋಗಿದ್ದೆವು. ಆಗಲೂ ಅವರ ಉಸಿರಿತ್ತು. ಹಾಗಿದ್ರೆ ಅವರನ್ನು ಉಳಿಸಲು ನೀವು ಪ್ರಯತ್ನ ಮಾಡಲಿಲ್ಲವೇ? ಪ್ರಯತ್ನ ಮಾಡಿದೆವು, ಆದರೆ ಸಮಯ ತುಂಬಾ ಕಡಿಮೆಯಾಗಿತ್ತು. ಆಗ ಅವರು ನಮ್ಮ ಬಳಿ ಒಂದು ಕೊನೆಯ ಮಾತು ಹೇಳಿದರು. ಏನು ಹೇಳಿದ್ದಾರು? ನಾನು ಸತ್ತ ನಂತರ ನನ್ನ ಮಗಳು ಗೌರಿಯನ್ನು ನನ್ನ ಹೆಂಡತಿ ಸಾವಿತ್ರಿಯ ಬಳಿ ಒಪ್ಪಿಸಿ ಅವಳನ್ನು ಅವಳೇ ನೋಡಿಕೊಳ್ಳಬೇಕು. ಇದೇ ನನ್ನ ಕೊನೆಯ ಆಸೆ. ಅವರು ಈ ಮಾತನ್ನು ಹೇಳಿ ತಮ್ಮ ಜೊತೆಗಿದ್ದ ಗೌರಿಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬರಲು ನನಗೆ ಹೇಳಿದರು. ಅದಕ್ಕಾಗಿಯೇ ನಾನು ಈ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಇಷ್ಟು ಹೇಳಿದ ಮಲ್ಲಪ್ಪ ಅಲ್ಲಿಂದ ಹೊರಟು ಹೋದ. ಮಲ್ಲಪ್ಪ ಹೋದ ನಂತರ ಸಾವಿತ್ರಿಯ ಕೋಪ ಮತ್ತಷ್ಟು ಹೆಚ್ಚಾಯಿತು. ಅಯ್ಯೋ ದೇವರೇ, ಹೋಗುವಾಗಲೂ ನನ್ನ ಗಂಡ ಈ ಹುಡುಗಿಯನ್ನು ನನ್ನ ಕುತ್ತಿಗೆಗೆ ಕಟ್ಟಿ ಹೋಗಿದ್ದಾನೆ. ಈಗ ನಾನು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದೋ ಇಲ್ಲ ಈ ಹುಡುಗಿಗೆ ಊಟ ಹಾಕುವುದೋ? ಸಾವಿತ್ರಿಯ ಮಾತುಗಳನ್ನು ಕೇಳಿ ಗೌರಿ ಭಯದಿಂದ ನಡುಗುತ್ತಿದ್ದಳು. ಆಗ ಸಾವಿತ್ರಿಯ ಸ್ವಂತ ಮಗಳು ಕಾವ್ಯ ತನ್ನ ತಾಯಿಯ ಬಳಿ ಬಂದು ಕೇಳಿದಳು. ಅಮ್ಮ, ಇನ್ಮುಂದೆ ಈ ಹುಡ್ಗಿ ನಮ್ ಜೊತೆಗೆ ಇರ್ತಾಳಾ? ನನ್ಗೆ ಇವಳ ಜೊತೆ ಇರಲು ಇಷ್ಟವಿಲ್ಲ. ನಾನೇನ್ ಮಾಡ್ಲಿ ಮಗಳೇ? ನಮಗಿಷ್ಟವಿಲ್ಲದಿದ್ದರೂ ಅನಿವಾರ್ಯವಾಗಿ ಅವಳನ್ನು ನಮ್ಮ ಜೊತೆ ಇಟ್ಕೊಳ್ಬೇಕು. ನಂತರ ಸಾವಿತ್ರಿ ಗೌರಿಯ ಕಡೆಗೆ ಕೋಪದಿಂದ ನೋಡಿದಳು. ಏ ಹುಡುಗಿ, ಕೇಳು, ಹೋಗು, ಆ ಮೂಲೆಯಲ್ಲಿ ಹೋಗಿ ಮಲಗು. ಗೌರಿ ತುಂಬಾ ಹೆದರಿಕೊಂಡು ನಿಧಾನವಾಗಿ ಮಾತನಾಡಿದಳು. ಆದ್ರೆ ನನಗೆ ತುಂಬಾ ಹಸಿವಾಗಿದೆ. ಸ್ವಲ್ಪ ಊಟ ಕೊಡುತ್ತೀರಾ? ಗೌರಿಯ ಮಾತು ಕೇಳಿ ಸಾವಿತ್ರಿ ಕೋಪಗೊಂಡಳು. ಅಯ್ಯೋ, ನೋಡಿದ್ರಾ ಈ ಹುಡುಗಿಯ ನಖರೆ?
ಇಲ್ಲಿಗೆ ಬಂದೆ ಇನ್ನು ಅರ್ಧ ಗಂಟೆಯೂ ಆಗಿಲ್ಲ, ಆಗಲೇ ಅಧಿಕಾರ ತೋರಿಸಲು ಶುರು ಮಾಡಿದ್ದಾಳೆ. ಹೌದು ಅಮ್ಮ, ನೀನು ಹೇಳೋದು ಸರಿಯೇ. ಅಮ್ಮ, ನಂಗೂ ತುಂಬಾ ಹಸಿವಾಗಿದೆ, ನನ್ಗೂ ಊಟ ಕೊಡು. ತಕ್ಷಣ ಸಾವಿತ್ರಿಯ ಮುಖ ಬದಲಾಯಿತು. ಅಯ್ಯೋ, ನನ್ನ ಮುದ್ದು ಕಂದಮ್ಮನಿಗೆ ಹಸಿವಾಗಿದೆಯಾ? ಇರು, ಈಗ್ಲೇ ನಿನಗೆ ರುಚಿಯಾದ ಊಟ ತಂದುಕೊಡುತ್ತೇನೆ. ಇಂದು ನಿನಗಾಗಿ ಬಿಸಿ ಬಿಸಿ ಪೂರಿ, ಕಚೋರಿ ಮತ್ತು ಜೊತೆಗೆ ಹಲ್ವಾ ಕೂಡ ಮಾಡಿದ್ದೇನೆ. ಅಮ್ಮ, ಹಾಗಾದ್ರೆ ಬೇಗ ನಂಗೆ ಊಟ ತಂದುಕೊಡು. ಹೌದು ನನ್ನ ಮುದ್ದು ಮಗಳೇ, ಈಗಲೇ ತರುತ್ತೇನೆ. ನಂತರ ಗೌರಿಯ ಕಡೆಗೆ ತಿರುಗಿ ಕೋಪದಿಂದ ಹೇಳಿದಳು. ನೀನು ಸುಮ್ಮನೆ ಬಾಯ್ಮುಚ್ಚಿಕೊಂಡು ಹೋಗಿ ಮಲಗು, ಇಲ್ಲದಿದ್ದರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಸಾವಿತ್ರಿ ತನ್ನ ಕಣ್ಣೆದುರಿಗೆ ಗೌರಿಯನ್ನು ಗದರಿಸುತ್ತಾ ತನ್ನ ಮಗಳು ಕಾವ್ಯಾಳನ್ನು ಪ್ರೀತಿಯಿಂದ ಊಟ ಮಾಡಿಸಿದಳು. ಗೌರಿ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣೀರಿಡುತ್ತಾ ತನ್ನ ತಾಯಿಯನ್ನು ನೆನಪಿಸಿಕೊಂಡಳು. ಅಮ್ಮ, ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿಬಿಟ್ಟೆ? ನನಗೆ ಇಷ್ಟು ಕಷ್ಟವಾಗುತ್ತಿದೆ. ನೀನು ನನ್ನ ಜೊತೆ ಇದ್ದಿದ್ದರೆ ನನಗೆ ಯಾರ ಭಯವೂ ಇರುತ್ತಿರಲಿಲ್ಲ. ಹೀಗೆ ಯೋಚಿಸುತ್ತಾ ಗೌರಿ ಅಳುತ್ತಾ ಅಳುತ್ತಾ ನಿದ್ರೆಗೆ ಜಾರಿದಳು. ಮರುದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಸಾವಿತ್ರಿ ಗೌರಿಯನ್ನು ಜೋರಾಗಿ ಗದರಿಸಿ ಎಬ್ಬಿಸಿದಳು. ಅಯ್ಯೋ ದೇವ್ರೇ, ಈ ಹುಡುಗಿ ಇನ್ನೂ ಮಲಗಿದ್ದಾಳಲ್ಲ. ಏ ಹುಡುಗಿ, ಎದ್ಬಾ, ಬೇಗ ಎದ್ದೇಳು. ಗೌರಿ ಗಾಬರಿಯಿಂದ ಎದ್ದು ಕುಳಿತಳು. ಏನಾಯ್ತು ಅಮ್ಮ? ಸಾವಿತ್ರಿಗೆ ಈ ಮಾತು ಕೇಳಿ ಇನ್ನಷ್ಟು ಕೋಪ ಬಂತು. ನಾನು ನಿನ್ನ ಅಮ್ಮ ಅಲ್ಲ, ಅರ್ಥವಾಯ್ತಾ? ದೊಡ್ಡವಳಂತೆ ಬಂದು ನನ್ನನ್ನೇ ಅಮ್ಮ ಎಂದು ಕರೆಯುತ್ತಾಳೆ. ಮೊದಲು ಹೋಗಿ ಇಡೀ ಮನೆಯನ್ನು ಸ್ವಚ್ಛ ಮಾಡು. ಆದ್ರೆ ಮೊದ್ಲು ನನ್ಗೆ ಸ್ವಲ್ಪ ಊಟ ಕೊಡಿ, ನನ್ಗೆ ತುಂಬಾ ಹಸಿವಾಗಿದೆ. ಏನು, ಇಲ್ಲಿ ನಿನಗಾಗಿ ಅಕ್ಕಿ ಧಾನ್ಯದ ಚೀಲಗಳನ್ನು ಇಟ್ಕೊಂಡಿದ್ದಾರಾ? ಮೊದಲು ಕೆಲಸ ಮಾಡು, ನಂತರ ಊಟದ ಬಗ್ಗೆ ನೋಡೋಣ. ಸಾವಿತ್ರಿಯ ಮಾತಿಗೆ ಗೌರಿ ಏನೂ ಮಾತನಾಡದೆ ಕೆಲಸಕ್ಕೆ ತೊಡಗಿದಳು. ಅವಳು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಸ್ವಚ್ಛಗೊಳಿಸಿದಳು. ಎಲ್ಲಾ ಕೆಲಸ ಮುಗಿದ ನಂತರ ಸಾವಿತ್ರಿಯ ಬಳಿಗೆ ಬಂದು ನಿಧಾನವಾಗಿ ಕೇಳಿದಳು. ನಾನು ಮನೆಯನ್ನೆಲ್ಲ ಸ್ವಚ್ಛ ಮಾಡಿದ್ದೇನೆ. ಈಗ ನನಗೆ ಸ್ವಲ್ಪ ಊಟ ಸಿಗುತ್ತದೆಯೇ? ನನಗೆ ತುಂಬಾ ದುರ್ಬಲವಾಗುತ್ತಿದೆ. ಸಾವಿತ್ರಿ ಮತ್ತೆ ಕೋಪಗೊಂಡಳು. ಅಯ್ಯೋ ದೇವರೇ, ಈ ಹುಡುಗಿ ನಿನ್ನೆ ರಾತ್ರಿ ಬಂದಿದ್ದಾಳೆ. ಬಂದಾಗಿನಿಂದ ನನ್ ತಲೆ ತಿನ್ನುತ್ತಿದ್ದಾಳೆ. ಎಷ್ಟು ತಿನ್ನುತ್ತಾಳೆ? ಯಾವಾಗಲೂ ಊಟ 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 ಅಂತಲೇ ಹೇಳ್ತಾಳೆ. ಸ್ವಲ್ಪ ಯೋಚಿಸಿ ಸಾವಿತ್ರಿ ಒಂದು ಡಬ್ಬಿಯ ಕಡೆಗೆ ಕೈ ತೋರಿಸಿದಳು. ಹೋಗು, ಆ ಡಬ್ಬಿಯಲ್ಲಿ ಏನಾದ್ರೂ ಉಳಿದಿದೆಯೇ ನೋಡ್ಕೋ. ನಿನ್ನೆ ರಾತ್ರಿ ಉಳಿದ ರೊಟ್ಟಿ ಇರಬಹುದು, ಅದನ್ನೇ ತಿನ್ನು. ಗೌರಿ ತಕ್ಷಣ ಡಬ್ಬಿಯ ಬಳಿ ಓಡಿ ಹೋಗಿ ಅದನ್ನು ತೆರೆದಳು. ಡಬ್ಬಿಯೊಳಗೆ ಕೇವಲ ಅರ್ಧ ರೊಟ್ಟಿ ಮಾತ್ರ ಇತ್ತು, ಅದು ಕೂಡ ಒಣಗಿ ಹೋಗಿತ್ತು. ಗೌರಿ ಆ ಒಣ ರೊಟ್ಟಿಯನ್ನು ನೋಡಿ ಮನಸ್ಸಿನಲ್ಲಿ ದುಃಖಪಟ್ಟಳು. ಅಯ್ಯೋ, ಇದ್ರಲ್ಲಿ ಅರ್ಧ ರೊಟ್ಟಿ ಮಾತ್ರ ಇದೆ, ಅದು ಒಣಗಿ ಹೋಗಿದೆ. ಆದ್ರೆ ನಾನು ಅಮ್ಮನಿಗೆ ಹೇಳಿದ್ರೆ ಮತ್ತೆ ನನ್ನನ್ನು ಬೈತಾರೆ. ಇರ್ಲಿ, ಇದನ್ನೇ ತಿನ್ನುತ್ತೇನೆ. ಗೌರಿ ಆ ಒಣರೊಟ್ಟಿಯನ್ನು ತಿನ್ನಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ಸಾವಿತ್ರಿ ಅಲ್ಲಿಗೆ ಬಂದು ಅವಳಿಗೆ ಆಜ್ಞೆ ನೀಡಿದಳು. ಏ ಹುಡುಗಿ, ಬೇಗನೆ ಒಲೆಯ ಮೇಲೆ ರೊಟ್ಟಿಗಳನ್ನು ಮಾಡು. ನನ್ನ ಮುತ್ತು ಕಾವ್ಯ ಎದ್ದ ಮೇಲೆ ಅವಳಿಗೆ ಯಾವಾಗಲೂ ಬಿಸಿ ಬಿಸಿ ರೊಟ್ಟಿ ತಿನ್ನುವ ಅಭ್ಯಾಸ. ಅವಳು ಎದ್ದಾಗ ತಾಜಾ ರೊಟ್ಟಿ ಸಿದ್ಧವಾಗಿರಬೇಕು. ಸಾವಿತ್ರಿಯ ಮಾತು ಕೇಳಿ ಗೌರಿ ಮನಸ್ಸಿನಲ್ಲೇ ಯೋಚಿಸಿದಳು. ಆದ್ರೆ ನನಗೆ ರೊಟ್ಟಿ ಮಾಡುವುದು ಹೇಗೆಂದು ಗೊತ್ತೇ ಇಲ್ಲ. ನಾನು ಎಂದಿಗೂ ರೊಟ್ಟಿ ಮಾಡಿಲ್ಲ. ಆದ್ರೂ ಅಮ್ಮನಿಗೆ ಇದನ್ನು ಹೇಳಿದ್ರೆ ಅವರು ಮತ್ತೆ ನನ್ನನ್ನು ಬೈಯುತ್ತಾರೆ. ಗೌರಿಗೆ ರೊಟ್ಟಿ ಮಾಡುವುದು ಗೊತ್ತಿರಲಿಲ್ಲ. ಆದರೆ ತಾನು ರೊಟ್ಟಿ ಮಾಡಲು ಬರುವುದಿಲ್ಲ ಎಂದು ಸಾವಿತ್ರಿಗೆ ಹೇಳಿದರೆ ಅವಳು ಮತ್ತಷ್ಟು ಬೈಯುತ್ತಾಳೆ ಎಂಬ ಭಯ ಗೌರಿಗಿತ್ತು. ಆದ್ದರಿಂದ ಭಯದಿಂದಲೇ ಹೇಗೋ ರೊಟ್ಟಿ ಮಾಡಲು ಪ್ರಾರಂಭಿಸಿದಳು. ರೊಟ್ಟಿ ಮಾಡುತ್ತಿದ್ದಾಗ ಅಜಾಗರೂಕತೆಯಿಂದ ಅವಳ ಕೈ ಬಿಸಿಯಾದ ಒಲೆಗೆ ತಾಗಿತು. ನನ್ನ ಕೈ ಸುಟ್ಟು ಹೋಯ್ತು.
ಅಮ್ಮ, ನನ್ನ ಕೈ ಸುಟ್ಟು ಹೋಯಿತು. ಅಷ್ಟರಲ್ಲಿ ಸಾವಿತ್ರಿ ಅಲ್ಲಿಗೆ ಬಂದಳು. ಇಲ್ಲಿ ನಾಟಕಗಳೆಲ್ಲ ನಡೆಯೋದಿಲ್ಲ. ಕೆಲಸ ಮಾಡ್ಲೇಬೇಕು. ಅಷ್ಟೇ ಅಲ್ಲ, ಇವತ್ತು ಸಂಜೆ ಊಟವನ್ನು ನೀನೇ ಮಾಡ್ಬೇಕು. ಅರ್ಥವಾಯ್ತಾ? ಹೌದಮ್ಮ, ನನಗೆ ಅರ್ಥವಾಯಿತು. ಗೌರಿ ನೋವನ್ನ ಸಹಿಸಿಕೊಂಡು ಹೇಗೋ ರೊಟ್ಟಿಗಳನ್ನು ಮಾಡಿದಳು. ನಂತರ ಸಂಜೆ ಊಟವನ್ನು ತಯಾರಿಸಿದಳು. ಸಂಜೆ ಎಲ್ಲರೂ ಊಟಕ್ಕೆ ಕುಳಿತರು. ಕಾವ್ಯ ದಾಲ್ ತಿನ್ನುತ್ತಿದ್ದಂತೆ ತನ್ನ ತಾಯಿಗೆ ದೂರು ನೀಡಲು ಪ್ರಾರಂಭಿಸಿದಳು. ಅಮ್ಮ, ಈ ದಾಲ್ನಲ್ಲಿ ಎಷ್ಟು ಉಪ್ಪು ಹಾಕಿದ್ದಾಳೆ ನೋಡಿ, ನನ್ ಗಂಟ್ಲೇ ಉರಿತಾ ಇದೆ. ಅಮ್ಮ, ಇವಳು ನನ್ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾಳಾ? ಅದಕ್ಕೆ ನನ್ನ ಊಟದಲ್ಲಿ ಇಷ್ಟು ಉಪ್ಪು ಹಾಕಿದ್ದಾಳಾ? ಗೌರಿ ತಕ್ಷಣ ಗಾಬರಿಯಿಂದ ಮಾತನಾಡಿದಳು. ಇಲ್ಲ ಅಕ್ಕ, ಹಾಗೇನೂ ಇಲ್ಲ. ನಾನ್ ನಿಮ್ ಮೇಲೆ ಯಾಕೆ ಹೊಟ್ಟೆ ಕಿಚ್ಚು ಪಡ್ಲಿ? ಬಹುಶಃ ಗೊತ್ತಿಲ್ದೇ ಉಪ್ಪು ಸ್ವಲ್ಪ ಜಾಸ್ತಿ ಆಗಿರಬಹುದು. ಸಾವಿತ್ರಿ ಕೋಪದಿಂದ ಗೌರಿಯ ಕಡೆಗೆ ನೋಡಿದಳು. ಏ ಗೌರಿ, ನೀನ್ ನನ್ನ ಮುದ್ದು ಮಗಳ ಗಂಟಲನ್ನೇ ಸುಟ್ಟುಬಿಟ್ಟಿಯಲ್ಲ. ಇವತ್ತು ನೀನು ಇಂಥ ಕೆಲಸ ಮಾಡಿದ್ಯಾ. ಇನ್ನು ಮುಂದೆ ಊಟದಲ್ಲಿ ಉಪ್ಪು ಜಾಸ್ತಿ ಆದ್ರೆ ನಿನ್ನ ಕೈಯನ್ನೇ ಸುಟ್ಟುಬಿಡ್ತೀನಿ. ಅರ್ಥವಾಯ್ತಾ? ಹೌದಮ್ಮ. ಆ ದಿನದಿಂದ ಗೌರಿಯ ದಿನಗಳು ಹೀಗೆಯೇ ಕಳೆಯತೊಡಗಿದವು. ಅವಳು ಅಡುಗೆ ಮಾಡುವಾಗ ಕೆಲವೊಮ್ಮೆ ತಾನೇ ಸುಟ್ಟುಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ಅವಳ ಮಲತಾಯಿ ಸಾವಿತ್ರಿಯೇ ಅವಳಿಗೆ ಶಿಕ್ಷೆ ನೀಡುತ್ತಿದ್ದಳು. ಒಂದು ದಿನ ಗೌರಿ ತುಂಬಾ ದುಃಖದಿಂದ ಒಬ್ಬಳೇ ಕುಳಿತಿದ್ದಳು. ಇವತ್ತು ಕೂಡ ಅಮ್ಮ ನನ್ನ ಕೈ ಸುಟ್ಟುಬಿಟ್ರು. ಈಗಂತೂ ಈ ನೋವನ್ನ ಸಹಿಸಿಕೊಳ್ಳುವುದೇ ನನಗೆ ಅಭ್ಯಾಸವಾಗ್ಬಿಟ್ಟಿದೆ. ಆದ್ರೆ ಪರವಾಗಿಲ್ಲ, ಈ ಬಾಸುರಿಯ ಧ್ವನಿ ಕೇಳಿದ್ರೆ ನನ್ನ ಎಲ್ಲಾ ನೋವುಗಳು ಸ್ವಲ್ಪ ಹೊತ್ತಿಗಾದ್ರೂ ದೂರವಾಗ್ತವೆ. ಹೀಗೆ ಹೇಳಿಕೊಂಡು ಗೌರಿ ತನ್ನ ಬಾಸುರಿಯನ್ನು ತೆಗೆದುಕೊಂಡು ಕೆರೆಯ ದಡಕ್ಕೆ ಹೋದಳು. ಪ್ರತಿದಿನ ತನ್ನ ಮನಸ್ಸಿನ ನೋವನ್ನು ಮರೆಯಲು ಗೌರಿ ಕೆರೆಯ ದಡದಲ್ಲಿರುವ ಒಂದು ಮರದ ಕೆಳಗೆ ಕುಳಿತು ಬಾಸುರಿ ನುಡಿಸುತ್ತಿದ್ದಳು. ಆ ದಿನವೂ ಅವಳು ಮರದ ಕೆಳಗೆ ಕುಳಿತು ಸುಂದರವಾದ ಬಾಸುರಿಯ ಧ್ವನಿಯನ್ನು ಹೊರಡಿಸುತ್ತಿದ್ದಳು. ಅದೇ ಸಮಯದಲ್ಲಿ ಆ ಬಾಸುರಿಯ ಸುಮಧುರ ಧ್ವನಿ ಕೇಳಿ ಆದಿತ್ಯ ಎಂಬ ಹುಡುಗ ಅಲ್ಲಿಗೆ ಬಂದನು. ಅದ್ಭುತ! ನಿನ್ನ ಬಾಸುರಿಯ ನಾದ ಎಷ್ಟು ಮಧುರವಾಗಿದೆ. ಆ ಧ್ವನಿ ಕೇಳಿ ನಿನ್ನ ಬಳಿ ಬರದೇ ಇರಲು ನನಗೆ ಸಾಧ್ಯವಾಗಲಿಲ್ಲ. ಆದಿತ್ಯನನ್ನು ನೋಡಿದ ಗೌರಿ ಸ್ವಲ್ಪ ಹೆದರಿದಳು. ನಾನು ಮನೆಗೆ ಹೋಗ್ಬೇಕು. ನನಗೆ ತುಂಬಾ ತಡವಾಗ್ತಿದೆ. ಅಯ್ಯೋ, ಆದ್ರೆ ಹೋಗೋ ಮೊದಲು ನಿನ್ನ ಹೆಸರನ್ನಾದ್ರೂ ಹೇಳಿ ಹೋಗು. ಆದಿತ್ಯ ಗೌರಿಯನ್ನು ನಿಲ್ಲಿಸಲು ಅವಳ ಕೈ ಹಿಡಿದನು. ನನ್ನ ಕೈ ಬಿಡಿ. ಆದಿತ್ಯ ತಕ್ಷಣ ಅವಳ ಕೈ ಬಿಟ್ಟನು. ಏನಾಯ್ತು? ನಿನ್ನ ಕೈಗೆ ಇಷ್ಟು ಗಾಯ ಹೇಗೆ ಆಯ್ತು? ನನಗೆ ಹೇಳು, ಹೆದರುಬೇಡ. ನನ್ನನ್ನು ನಿನ್ನ ಸ್ನೇಹಿತನೆಂದು ಭಾವಿಸು. ಗೌರಿ ಸ್ವಲ್ಪ ಸಮಯ ಮೌನವಾಗಿದ್ದಳು. ನಂತರ ತನ್ನ ಮನಸ್ಸಿನ ನೋವನ್ನು ಅವನ ಮುಂದೆ ಹೇಳಿಕೊಂಡಳು. ನನ್ನ ಸ್ವಂತ ತಾಯಿ ಈಗ ಈ ಲೋಕದಲ್ಲಿಲ್ಲ. ನನ್ನ ಮಲತಾಯಿ ನನ್ನಿಂದ ತುಂಬಾ ಕೆಲಸ ಮಾಡಿಸುತ್ತಾಳೆ. ನನಗೆ ಸರಿಯಾಗಿ ಊಟವನ್ನು ಕೊಡುವುದಿಲ್ಲ. ಸಣ್ಣ ತಪ್ಪಾದರೂ ನನ್ನನ್ನು ಶಿಕ್ಷಿಸುತ್ತಾಳೆ. ಆದಿತ್ಯನಿಗೆ ತುಂಬಾ ಬೇಸರವಾಯಿತು. ನಿನ್ನ ತಾಯಿ ನಿನ್ನ ಮೇಲೆ ಇಷ್ಟು ಕಷ್ಟ ಕೊಡುತ್ತಾಳೆಯ? ನೀನು ಇನ್ನೂ ಚಿಕ್ಕವಳು, ತುಂಬಾ ಮುಗ್ಧಳೂ ಆಗಿದ್ದೀಯ. ನಿನ್ನ ಮೇಲೆ ಅವಳಿಗೆ ಸ್ವಲ್ಪವೂ ಕರುಣೆ ಇಲ್ಲವೇ? ಇಲ್ಲ, ಅವಳಿಗೆ ನನ್ನ ಮೇಲೆ ತುಂಬಾ ಕೋಪ. ಅದಕ್ಕಾಗಿಯೇ ನನ್ನನ್ನು ಯಾವಾಗಲೂ ಶಿಕ್ಷಿಸ್ತಾಳೆ. ಇದು ತುಂಬಾ ದುಃಖದ ವಿಷಯ. ನೀನು ಇಲ್ಲೇ ಇರು. ನಾನು ಈಗಲೇ ಬರುತ್ತೇನೆ. ಎಲ್ಲಿಗೂ ಹೋಗಬೇಡ. ಅಷ್ಟು ಹೇಳಿ ಆದಿತ್ಯ ತನ್ನ ಮನೆಗೆ ಓಡಿಹೋದನು. ಸ್ವಲ್ಪ ಸಮಯದ ನಂತರ ಅವನು ಕೈಯಲ್ಲಿ ಔಷಧಿ ಮತ್ತು ಒಂದು ಊಟದ ಡಬ್ಬಿ ಹಿಡಿದು ಮರಳಿ ಬಂದನು. ಇಗೋ ಸ್ನೇಹಿತೆ, ಮೊದಲು ಇದನ್ನು ತಿನ್ನು. ಇಂದಿನಿಂದ ನೀನು ನನ್ನ ಅತ್ಯುತ್ತಮ ಸ್ನೇಹಿತೆ. ಗೌರಿ ಆಶ್ಚರ್ಯದಿಂದ ಡಬ್ಬಿಯ ಕಡೆ ನೋಡಿದಳು. ಆದ್ರೆ ಇದ್ರಲ್ಲೇನಿದೆ? ಇದ್ರಲ್ಲಿ ನನ್ನ ಅಮ್ಮನ ಕೈಯಿಂದ ಮಾಡಿದ ಬಿಸಿ ಬಿಸಿ ಕಚೋರಿ, ಪಲ್ಯ
ಉಪ್ಪಿನಕಾಯಿ, ಲಡ್ಡು ಮತ್ತು ನನ್ನ ಅಮ್ಮನ ತುಂಬ ಪ್ರೀತಿ ಇದೆ. ನಂತರ ನಗುತ್ತಾ ಹೇಳಿಗನು, ಈಗ ಬೇಗ ತಿನ್ನು, ಇಲ್ಲದಿದ್ರೆ ಈ ಡಬ್ಬಿಯೊಳಗಿನ ಪ್ರೀತಿಯ ಒತ್ತಡಕ್ಕೆ ಡಬ್ಬಿಯೇ ಸಿಡಿದು ಹೋಗಬಹುದು. ಆದಿತ್ಯನ ಮಾತು ಕೇಳಿ ಗೌರಿಗೂ ನಗು ಬಂತು. ಇಷ್ಟು ದಿನಗಳ ನಂತರ ಗೌರಿ ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ನಕ್ಕಳು. ಆದ್ರೆ ನಾನು ಇವೆಲ್ಲ ತಿನ್ನಲು ಸಾಧ್ಯವಿಲ್ಲ. ಅಮ್ಮನಿಗೆ ಗೊತ್ತಾದೆ? ಅವರಿಗೆ ಹೇಗೆ ಗೊತ್ತಾಗುತ್ತದೆ? ನಾನು ನಿನ್ನ ಅಮ್ಮನನ್ನು ತಿಳಿದಿಲ್ಲ, ಅವಳಿಗೂ ನನ್ನ ಪರಿಚಯವಿಲ್ಲ. ನಾನಂತೂ ನಿನ್ನ ಅಮ್ಮನನ್ನು ಪರಿಚಯ ಮಾಡಿಕೊಳ್ಳಲು ಬಯಸುವುದೂ ಇಲ್ಲ. ಈಗ ಸುಮ್ಮನೆ ಊಟ ಮಾಡು, ನೀನು ತುಂಬಾ ಮಾತನಾಡುತ್ತೀಯ. ಆದಿತ್ಯನ ಮಾತಿಗೆ ಗೌರಿ ನಿಧಾನವಾಗಿ ಊಟ ಮಾಡಲು ಪ್ರಾರಂಭಿಸಿದಳು. ಅವಳು ಹೊಟ್ಟೆ ತುಂಬಾ ಊಟ ಮಾಡಿದ ನಂತರ ಸಂತೋಷದಿಂದ ಹೇಳಿದಳು, ನಿಮ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದ ಹೇಳಿದರೆ ಮಾತ್ರ ಸಾಲದು, ಅದಕ್ಕೆ ಬದಲಾಗಿ ನನಗೆ ನಿನ್ನಿಂದ ಒಂದು ವಸ್ತು ಬೇಕು. ಗೌರಿ ಗಾಬರಿಯಾದಳು. ಆದ್ರೆ ನನ್ನ ಬಳಿ ಹಣವೇ ಇಲ್ಲ. ನಾನ್ ನಿಮ್ಗೆ ಏನ್ ಕೊಡ್ಲಿ? ನೀನು ತುಂಬಾ ಹೆದರ್ತೀಯಲ್ಲ? ನನಗೆ ನಿನ್ನಿಂದ ಹಣವೇನು ಬೇಡ. ಮೊದಲು ನಿನ್ನ ಹೆಸರನ್ನು ಹೇಳು. ನನ್ನ ಹೆಸರು ಗೌರಿ. ನಾನು ಆದಿತ್ಯ. ಗೌರಿ, ನೀನು ಬಾಸುರಿಯನ್ನು ತುಂಬಾ ಚೆನ್ನಾಗಿ ನುಡಿಸ್ತೀಯ. ಸ್ವಲ್ಪ ಯೋಚಿಸಿ, ಆದಿತ್ಯ ಹೇಳಿದನು. ಇಂದಿನಿಂದ ನಾವಿಬ್ಬರೂ ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ಒಪ್ಪಂದವಾ? ಯಾವ ರೀತಿಯ ಒಪ್ಪಂದ? ನಾನು ಪ್ರತಿದಿನ ನಿನಗಾಗಿ ರುಚಿಯಾದ ಊಟ ತರುತ್ತೇನೆ. ಅದಕ್ಕೆ ಬದಲಾಗಿ ನೀನು ನನಗೆ ಪ್ರತಿದಿನ ಸುಂದರವಾದ ಬಾಸುರಿಯ ನಾದ ಕೇಳಿಸಬೇಕು. ಗೌರಿ ಆ ಮಾತು ಕೇಳಿ ಮುಗುಳ್ನಕ್ಕಳು. ಸರಿ. ಆ ದಿನ ಸಂತೋಷದಿಂದ ಗೌರಿ ಮನೆಗೆ ಮರಳಿದಳು. ಆ ದಿನದಿಂದ ಗೌರಿ ಬೇಗನೆ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಕೆರೆಯ ದಡಕ್ಕೆ ಹೋಗಿ ಆದಿತ್ಯನನ್ನು ಭೇಟಿಯಾಗತೊಡಗಿದಳು. ಆದಿತ್ಯ ಅವಳಿಗಾಗಿ ಪ್ರತಿದಿನ ರುಚಿಯಾದ ಊಟ ತರುತ್ತಿದ್ದನು. ಗೌರಿ ಅವನಿಗಾಗಿ ಬಾಸುರಿ ನುಡಿಸುತ್ತಿದ್ದಳು. ಆದಿತ್ಯನ ಆಗಮನದಿಂದ ಗೌರಿಯ ಕತ್ತಲೆಯ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಿದಂತಾಯಿತು. ಅವಳ ಮುಖದಲ್ಲಿ ನಿಧಾನವಾಗಿ ನಗು ಮರಳಿತು. ಆದರೆ ಒಂದು ದಿನ ಆದಿತ್ಯ ತುಂಬಾ ದುಃಖದಿಂದ ಗೌರಿಯ ಬಳಿ ಬಂದನು. ಗೌರಿ, ನನ್ನ ತಂದೆ ತಾಯಿ ನನ್ನನ್ನು ಓದಲು ನಗರಕ್ಕೆ ಕಳುಹಿಸುತ್ತಿದ್ದಾರೆ. ಗೌರಿ ಬೆಚ್ಚಿಬಿದ್ದಳು. ಏನು? ನೀನು ನಗರಕ್ಕೆ ಹೋಗ್ತೀಯಾ? ಹೌದು, ನಾನು ಓದಲು ಹೋಗಬೇಕು. ನಾನು ಮರಳಿ ಬರುವಷ್ಟರಲ್ಲಿ ನಾವಿಬ್ಬರೂ ದೊಡ್ಡವರಾಗಿರುತ್ತೇವೆ. ಅಷ್ಟು ದೊಡ್ಡವರಾಗಿರ್ತೇವೆ, ಬಹುಶಃ ಒಬ್ಬರನ್ನೊಬ್ಬರು ಗುರುತಿಸಲೂ ಸಾಧ್ಯವಾಗದಿರಬಹುದು. ಗೌರಿಯ ಮುಖದಲ್ಲಿ ದುಃಖ ಮೂಡಿತು. ಏನು? ಆದಿತ್ಯ, ನೀನ್ ಏನ್ ಹೇಳ್ತಾ ಇದೀಯಾ? ಆದಿತ್ಯ ತಕ್ಷಣ ನಕ್ಕನು. ಅಯ್ಯೋ, ನಾನ್ ತಮಾಷೆ ಮಾಡ್ತಿದ್ದೆ. ನಾನ್ ನಿನ್ನನ್ನು ಎಂದಿಗೂ ಮರೆಯೋದಿಲ್ಲ ಗೌರಿ. ನೀನು ನನ್ನನ್ನು ಮರಿಬೇಡ. ಸ್ವಲ್ಪ ಭಾವುಕರಾಗಿ, ನಾನು ಖಂಡಿತವಾಗಿಯೂ ನಿನ್ನ ಬಳಿಗೆ ಮರಳಿ ಬರುತ್ತೇನೆ. ನೀನು ನನಗಾಗಿ ಕಾಯುತ್ತಿರು. ಸರಿ, ನಾನು ನಿನ್ನನ್ನು ಕಾಯುತ್ತೇನೆ. ಆದಿತ್ಯ ನಗರಕ್ಕೆ ಹೊರಟನು. ಅವನು ಹೋದ ನಂತರ ಗೌರಿಗೆ ಎಲ್ಲವೂ ಖಾಲಿಯಾಗಿರುವಂತೆ ಅನಿಸಿತು. ಕೆರೆಯ ದಡ, ಮರ, ಬಾಸುರಿ ಎಲ್ಲವೂ ಹಾಗೆಯೇ ಇದ್ದರೂ ಆದಿತ್ಯ ಮಾತ್ರ ಇರಲಿಲ್ಲ. ದಿನಗಳು ಕಳೆದವು. ಗೌರಿ ಪ್ರತಿದಿನವೂ ಆದಿತ್ಯನನ್ನು ನೆನಪಿಸಿಕೊಳ್ಳುತ್ತಾ ದುಃಖದಿಂದ ದಿನ ಕಳೆಯುತ್ತಿದ್ದಳು. ಒಂದು ದಿನ ಆದಿತ್ಯನ ಬಗ್ಗೆ ಯೋಚಿಸುತ್ತಾ ಗೌರಿ ದುಃಖದಿಂದ ಮನಸ್ಸಿನಲ್ಲೇ ಮಾತನಾಡಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಸಾವಿತ್ರಿ ಅಲ್ಲಿಗೆ ಬಂದಳು.
ಏ ಗೌರಿ, ಇಲ್ಲಿ ಕುಳಿತು ಏನ್ ಯೋಚಿಸುತ್ತಿದ್ದೀಯಾ? ಊಟವನ್ನು ನಿನ್ನ ಸತ್ತ ತಾಯಿಯೇ ಬಂದು ಮಾಡಿಕೊಡುತ್ತಾಳಾ? ಇಲ್ಲ ಅಮ್ಮ, ನಾನ್ ಈಗ್ಲೇ ಹೋಗಿ ಅಡುಗೆ ಮಾಡ್ತೇನೆ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಆ ಹಳ್ಳಿಯಲ್ಲಿ ಭಾರೀ ಚಂಡಮಾರುತ ಬೀಸಿತು. ಗಾಳಿ ಮತ್ತು ಮಳೆಯಿಂದ ಹಳ್ಳಿಯ ಅನೇಕ ಮನೆಗಳು ಹಾನಿಗೊಳಗಾದವು. ಗುಡಿಸಲುಗಳು ಕುಸಿದು ಬಿದ್ದವು. ಎಲ್ಲೆಡೆ ಗೊಂದಲ ಉಂಟಾಯಿತು. ಆಗ ಗ್ರಾಮದ ಮುಖ್ಯಸ್ಥರು ಎಲ್ಲಾ ಗ್ರಾಮಸ್ಥರನ್ನು ಕರೆದು ಹೇಳಿದರು. ಗ್ರಾಮಸ್ಥರೇ, ಈ ಭೀಕರ ಚಂಡಮಾರುತ ನಮ್ಮ ಹಳ್ಳಿಯಲ್ಲಿ ದೊಡ್ಡ ಅನಾಹುತವನ್ನುಂಟು ಮಾಡಿದೆ. ಯಾರ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆಯೋ ಅವರನ್ನು ಸುರಕ್ಷಿತವಾಗಿ ಬೇರೆ ಹಳ್ಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿ ನಿಮ್ಮ ವಾಸಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಾಗಿದೆ. ಸಾವಿತ್ರಿಯು ತನ್ನ ಇಬ್ಬರು ಹೆಣ್ಣು ಮಕ್ಕಳಾದ ಕಾವ್ಯ ಮತ್ತು ಗೌರಿಯನ್ನು ಕರೆದುಕೊಂಡು ಬೇರೆ ಹಳ್ಳಿಗೆ ಹೊರಟಳು. ಹೀಗೆ ದಿನಗಳು ತಿಂಗಳುಗಳಾದವು. ತಿಂಗಳುಗಳು ವರ್ಷಗಳಾದವು. ಹಲವು ವರ್ಷಗಳ ನಂತರ ಆದಿತ್ಯ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ತನ್ನ ಹಳ್ಳಿಗೆ ಮರಳಿ ಬಂದನು. ಮನೆಗೆ ಬಂದ ತಕ್ಷಣ ತಾಯಿಯನ್ನು ಕರೆದು ಮಾತನಾಡಿದನು. ಅಮ್ಮ, ನಾನ್ ಬಂದೆ. ಅಯ್ಯೋ ನನ್ನ ರಾಜಕುಮಾರ, ನೀನ್ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ. ಹೌದಮ್ಮ, ಆದ್ರೆ ಗೌರಿಯೂ ಈಗ ದೊಡ್ಡವಳಾಗಿರುತ್ತಾಳೆ ಅಲ್ಲವೇ? ನಾನು ಅವಳನ್ನು ನೋಡಲು ಹೋಗುತ್ತೇನೆ. ಅವಳು ನನ್ನನ್ನು ಕಾಯುತ್ತಿರುತ್ತಾಳೆ. ಆದಿತ್ಯನ ತಾಯಿ ಆಶ್ಚರ್ಯದಿಂದ ಕೇಳಿದಳು. ಯಾರ ಬಗ್ಗೆ ಮಾತಾಡ್ತಿದ್ಯ ಮಗನೇ? ಇನ್ನಾರ ಬಗ್ಗೆ ಅಮ್ಮ? ಗೌರಿಯ ಬಗ್ಗೆ. ಅವಳ ಬಾಸುರಿಯ ನಾದ ಇನ್ನೂ ನನ್ನ ಕಿವಿಗಳಲ್ಲಿ ಕೇಳಿಸುತ್ತಿದೆ. ಹೀಗ ಹೇಳಿ ಆದಿತ್ಯ ಗೌರಿಯನ್ನು ಹುಡುಕಲು ಹೊರಟನು. ಅವನು ಹಳ್ಳಿಯ ಪ್ರತಿಯೊಂದು ಬೀದಿಯಲ್ಲೂ ಹುಡುಕಿದನು, ಆದರೆ ಗೌರಿ ಎಲ್ಲಿಯೂ ಕಾಣಿಸಲಿಲ್ಲ. ಆಗ ಆದಿತ್ಯ ಹಳ್ಳಿಯ ಹಿರಿಯರಾದ ಬನ್ವಾರಿ ಕಾಕನ ಬಳಿಗೆ ಹೋದನು. ಕಾಕ, ಇಲ್ಲಿ ಒಂದು ಚಿಕ್ಕ ಗುಡಿಸಲಿತ್ತು. ಅಲ್ಲಿ ಗೌರಿ ಎಂಬ ಹುಡುಗಿ ತನ್ನ ಮಲತಾಯಿ ಮತ್ತು ಸಹೋದರಿಯೊಂದಿಗೆ ವಾಸಿಸುತ್ತಿದ್ದಳು. ಆ ಗುಡಿಸಲು ಈಗ ಎಲ್ಲಿದೆ? ಮಗನೇ, ಹಲವು ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಭಾರೀ ಚಂಡಮಾರುತ ಬಂದಿತ್ತು. ಆ ಸಮಯದಲ್ಲಿ ಅನೇಕ ಗುಡಿಸಲುಗಳು ಕುಸಿದು ಹೋಗಿ ಕೆಲವು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದವು. ಆದ್ದರಿಂದ ಇಲ್ಲಿ ವಾಸಿಸುತ್ತಿದ್ದ ಅನೇಕ ಜನರು ಹಳ್ಳಿಯನ್ನೇ ಬಿಟ್ಟು ಹೋಗಬೇಕಾಯಿತು. ಏನು ಕಾಕ, ಅವ್ರು ಎಲ್ಲಿಗೆ ಹೋದ್ರು ಎಂಬುದು ನಿಮ್ಗೆ ಗೊತ್ತಿದೆಯೇ? ಅವರನ್ನು ಬೇರೆ ಹಳ್ಳಿಗೆ ಕಳುಹಿಸಲಾಗಿತ್ತು. ಆದ್ರೆ ಯಾವ ಹಳ್ಳಿಗೆ ಕಳುಹಿಸಲಾಯಿತು ಎಂಬುದು ನನಗೆ ಗೊತ್ತಿಲ್ಲ ಮಗನೇ. ಆದಿತ್ಯ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ಇದು ಒಳ್ಳೇದಾಗ್ಲಿಲ್ಲ. ಗೌರಿ, ನೀನು ಎಲ್ಲೇ ಇದ್ರೂ ನಿನ್ನನ್ನು ನಾನು ಖಂಡಿತ ಹುಡುಕ್ತೇನೆ. ಆದಿತ್ಯ ಪ್ರತಿದಿನ ಒಂದೊಂದು ಹಳ್ಳಿಗೆ ಹೋಗಿ ಗೌರಿಯನ ಹುಡುಕ್ತೊಡಗಿದ. ಒಂದು ದಿನ ಅವನು ಮತ್ತೊಂದು ಹಳ್ಳಿಗೆ ಹೋದನು. ಅಲ್ಲಿ ಒಬ್ಬ ವೃದ್ಧೆಯ ಬಳಿ ಕೇಳಿದನು. ಕಾಕಿ ಬಾಸುರಿ ತುಂಬಾ ಚೆನ್ನಾಗಿ ನುಡಿಸುವಂತಹ ಯಾವುದಾದ್ರೂ ಹುಡುಗಿಯನ್ನು ನೀವು ಇಲ್ಲಿ ನೋಡಿದ್ದೀರಾ? ಎಲ್ಲ ಮಗನೇ, ಈ ಹಳ್ಳಿಯಲ್ಲಿ ಬಾಸುರಿ ನುಡಿಸೋ ಹುಡುಗಿ ಯಾರೂ ಇಲ್ಲ. ಹೀಗೆ ಗೌರಿಯನ್ನು ಹುಡುಕುತ್ತಾ ಹಲವು ತಿಂಗಳುಗಳು ಕಳೆದವು. ಕೊನೆಗೂ ಒಂದು ದಿನ ಆದಿತ್ಯ ಗೌರಿ ವಾಸಿಸುತ್ತಿದ್ದ ಹಳ್ಳಿಗೆ ತಲುಪಿದನು. ಆದಿತ್ಯ ಹಳ್ಳಿಯ ಜನರ ಬಳಿ ಹೋಗಿ ಕೇಳಿದನು. ಕ್ಷಮಿಸಿ, ನಿಮ್ಮಲ್ಲಿ ಯಾರಿಗಾದರೂ ಗೌರಿ ಎಂಬ ಹುಡುಗಿ ಗೊತ್ತಿದೆಯೇ? ಅವಳು ಬಾಸುರಿಯನ್ನು ತುಂಬಾ ಚೆನ್ನಾಗಿ ನುಡಿಸುತ್ತಾಳೆ. ಇಲ್ಲ ಮಗನೇ, ಈ ಹಳ್ಳಿಯಲ್ಲಿ ಬಾಸುರಿ ನುಡಿಸುವವರು ಯಾರೂ ಇಲ್ಲ. ಅಲ್ಲಿಯೇ ನಿಂತಿದ್ದ ಕಾವ್ಯ ಆದಿತ್ಯನನ್ನು ಗಮನಿಸಿದಳು. ಕಾವ್ಯ ಮನಸ್ಸಿನಲ್ಲೇ ಯೋಚಿಸಿದನು. ಈ ಯುವಕ ಯಾರು? ನೋಡಲು ವಿದ್ಯಾವಂತನಂತೆ ಕಾಣುತ್ತಾನೆ, ಒಳ್ಳೆಯ ಹಣವಂತನೂ ಆಗಿರಬೇಕು. ಆದ್ರೆ ಇವನು ಗೌರಿಯನ್ನು ಯಾಕೆ ಹುಡುಕುತ್ತಿದ್ದಾನೆ? ಸ್ವಲ್ಪ ಸಮಯದ ನಂತರ ಕಾವ್ಯ ಆದಿತ್ಯನ ಬಳಿ ಹೋಗಿ ಮಾತನಾಡಿದಳು. ನೀವು ಗೌರಿಯನ್ನು ಹೇಗೆ ತಿಳಿದಿದ್ದೀರಿ? ಅವಳಿಂದ ನಿಮಗೆ ಏನು ಕೆಲಸ? ಗೌರಿ ಮತ್ತು ನಾನು ಬಾಲ್ಯದ ಸ್ನೇಹಿತರು. ಅವಳ ಬಾಸುರಿಯ ನಾದ ನನಗೆ ತುಂಬಾ ಇಷ್ಟವಾಗಿತ್ತು. ನಾನು ನಗರಕ್ಕೆ ಹೋಗುವಾಗ ಒಂದು ಮಾತು ಕೊಟ್ಟಿದ್ದೆ.
ಮರಳಿ ಬಂದ ನಂತರ ಗೌರಿಯನ್ನೇ ಮದುವೆಯಾಗುತ್ತೇನೆ ಎಂದು. ಕಾವ್ಯಾಳ ಕಣ್ಣುಗಳಲ್ಲಿ ಆಸೆ ಮೂಡಿತು. ನಾನು ನಿಮ್ಮ ಗೌರಿಯನ್ನ ಹುಡುಕಿ ನಿಮ್ಮ ಮುಂದೆ ಕರೆತಂದ್ರೆ ನನಗೆ ಏನು ಸಿಗುತ್ತದೆ? ನೀವು ಏನು ಕೇಳಿದರೂ ಕೊಡುತ್ತೇನೆ. ನನಗೆ ಬೇಕಿರುವುದು ಒಂದೇ, ಒಮ್ಮೆ ನನ್ನ ಗೌರಿ ನನ್ನ ಮುಂದೆ ಬರಬೇಕು. ನಿಮ್ಗೆ ಗೌರಿ ಗೊತ್ತೇ? ಹೌದು, ತುಂಬಾ ಚೆನ್ನಾಗಿ ಗೊತ್ತು. ಹಾಗಾದ್ರೆ ನಾಳೆ ಇದೇ ಜಾಗದಲ್ಲಿ ಭೇಟಿಯಾಗೋಣ. ಸರಿ, ಆದ್ರೆ ನಿಮ್ಮ ಹೆಸರನ್ನಾದ್ರೂ ಹೇಳಿ. ನಾಳೆ ಭೇಟಿಯಾದಾಗ ಎಲ್ಲವೂ ತಿಳಿಯುತ್ತದೆ. ಆದಿತ್ಯ ಅಲ್ಲಿಂದ ಹೋದ ನಂತರ ಕಾವ್ಯ ನೇರವಾಗಿ ತನ್ನ ಮನೆಗೆ ಓಡಿ ಹೋದಳು. ಸಾವಿತ್ರಿ ಎಲ್ಲವನ್ನೂ ಕೇಳಿ ಕುತಂತ್ರದ ನಗುವು ನಕ್ಕಳು. ಹಾಗಾದರೆ ಇದೇ ವಿಷಯ. ಸರಿ, ನನ್ನ ರಾಣಿ ಮಗಳೇ, ಈಗ ನೀನು ಏನ್ ಬಯಸುತ್ತೀಯಾ? ಅಮ್ಮ, ನನ್ಗ ಗೌರಿಯ ಬದಲಾಗಿ ಆದಿತ್ಯನನ್ನೇ ಮದುವೆ ಆಗ್ಬೇಕು. ಆದರೆ ಅವನು ಗೌರಿಯನ್ನು ಪ್ರೀತಿಸುತ್ತಿದ್ದಾನೆ. ಅದನ್ನೇನ್ ದೊಡ್ಡ ವಿಷಯ. ಹೇಗೆ? ಗೌರಿಯ ಬಟ್ಟೆ ಹಾಕಿಕೊಂಡು ಅವಳಂತೆ ಬಾಸುರಿ ನುಡಿಸಿದರೆ ಸಾಕು. ಅವನು ನನ್ನನ್ನೇ ಗೌರಿ ಎಂದು ಭಾವಿಸುತ್ತಾನೆ. ಅಲ್ಲಿ ತಪ್ಪೇನಿದೆ? ಗೌರಿಯ ಹೆಸರನ್ನು ಕಾವ್ಯ ತೆಗೆದುಕೊಂಡರೆ ಸಾಕು. ಹೆಸರಿನಲ್ಲಿ ಏನಿದೆ? ಸಾವಿತ್ರಿ ಮತ್ತು ಕಾವ್ಯ ಹೀಗೆ ಮಾತನಾಡುತ್ತಿದ್ದಾಗ ಅಲ್ಲಿಗೆ ಬಂದ ಗೌರಿ ಅವರ ಮಾತುಗಳನ್ನು ಕೇಳಿಸಿಕೊಂಡಳು. ಗೌರಿ ಕಣ್ಣೀರಿಡುತ್ತಾ ಅವರ ಮುಂದೆ ನಿಂತಳು. ಹೆಚ್ಚು ಮಾತನಾಡ್ಬೇಡ. ನಿನ್ನ ತಾಯಿಯ ಕಾರಣದಿಂದ ನನ್ನ ಗಂಡನ ಜೀವನವೇ ಹಾಳಾಯ್ತು. ಈಗ ನೀನು ನನ್ನ ಮಗಳ ಸಂತೋಷವನ್ನು ಕಸಿದುಕೊಳ್ಬೇಕೆ? ಇಲ್ಲ, ನಾನು ಯಾರ ಸಂತೋಷವನ್ನು ಕಸಿದುಕೊಡುತ್ತಿಲ್ಲ. ಸುಮ್ಮನೆ ಇರು. ನಾವು ಹೇಳಿದಂತೆ ಮಾಡು. ಗೌರಿ ಈ ಬಾರಿ ಧೈರ್ಯದಿಂದ ಉತ್ತರಿಸಿದಳು. ಬಾಲ್ಯದಿಂದ ಇಂದಿನವರೆಗೂ ನಿಮ್ಮ ಪ್ರತಿಯೊಂದು ಮಾತನ್ನು ನಾನು ಕೇಳಿದ್ದೀನಿ. ನೀವು ಕೊಟ್ಟ ಪ್ರತಿಯೊಂದು ನೋವನ್ನು ಸಹಿಸಿಕೊಂಡಿದ್ದೀನಿ. ಆದರೆ ಇನ್ನು ಮುಂದೆ ನನ್ನ ಜೀವನದ ವಿಷಯದಲ್ಲಿ ನಾನು ಸುಮ್ಮನಿರೋಗಿಲ್ಲ. ಕಾವ್ಯ ತನ್ನ ತಾಯಿಯ ಬಳಿ ಕೋಪದಿಂದ ಹೇಳಿದಳು. ಅಮ್ಮ, ಇವಳು ಹೀಗೆ ಸುಮ್ಮನೆ ಕೇಳುವುದಿಲ್ಲ. ಮತ್ತೆ ಇವಳಿಗೆ ಶಿಕ್ಷೆ ಕೊಡಬೇಕಾಗ್ತದೆ. ಗೌರಿ ಹೆದರಿ ಹಿಂದೆ ಸರಿದಳು. ಬೇಡ, ದಯವಿಟ್ಟು ಹಾಗೆ ಮಾಡಬೇಡಿ. ನನಗೆ ತುಂಬಾ ನೋವಾಗುತ್ತದೆ. ನೀವು ಹೇಳಿದಂತೆ ನಾನು ಮಾಡುತ್ತೇನೆ. ಸಾವಿತ್ರಿ ವ್ಯಂಗ್ಯವಾಗಿ ನಕ್ಕಳು. ಈಗ ಅರ್ಥವಾಯ್ತಾ? ಹೇಳಿದ ಮಾತು ಕೇಳಿದರೆ ನಿನಗೂ ಒಳ್ಳೆಯದು. ಮರುದಿನ ಬೆಳಿಗ್ಗೆ ಕಾವ್ಯ ಕೋಪದಿಂದ ಗೌರಿಯ ಬಳಿಗೆ ಬಂದಳು. ಬೇಗ ನನ್ ಜೊತೆ ಬಾ. ಒಂದು ಮಾತು ಕೂಡ ಆಡ್ಬೇಡ. ಬಾಯಿ ತೆರೆದ್ರೆ ನನ್ನಿಂದ ಕೆಟ್ಟವರು ಯಾರೂ ಇರೋದಿಲ್ಲ. ಕಾವ್ಯ ಗೌರಿಯನ್ನು ಕರೆದುಕೊಂಡು ಹಿಂದಿನ ದಿನ ಆದಿತ್ಯನನ್ನು ಭೇಟಿಯಾಗಿದ್ದ ಜಾಗಕ್ಕೆ ಹೋದಳು. ಅಲ್ಲಿ ಒಂದು ದೊಡ್ಡ ಮರದ ಹಿಂದೆ ಗೌರಿಯನ್ನು ನಿಲ್ಲಿಸಿದಳು. ಇಗೋ, ಈ ಬಾಸುರಿ ತೆಗೆದುಕೋ, ಬೇಗ ನುಡಿಸು. ಗೌರಿ ಭಯದಿಂದ ಬಾಸುರಿಯನ್ನು ಕೈಗೆತ್ತಿಕೊಂಡಳು. ಅವಳು ನಿಧಾನವಾಗಿ ಬಾಸುರಿ ನುಡಿಸಲು ಪ್ರಾರಂಭಿಸಿದಳು. ಆ ಬಾಸುರಿಯ ಸುಮಧುರ ನಾದ ದೂರದವರೆಗೆ ಹರಡಿತು. ಅದೇ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಆದಿತ್ಯನ ಕಿವಿಗೆ ಆ ಪರಿಚಿತವಾದ ಬಾಸುರಿಯ ಧ್ವನಿ ಕೇಳಿಸಿತು. ಈ ಬಾಸುರಿಯ ನಾದ, ಇದು ಗೌರಿಯ ಬಾಸುರಿಯ ಧ್ವನಿಯೇ. ಆದಿತ್ಯ ಆ ಧ್ವನಿ ಬಂದ ದಿಕ್ಕಿನತ್ತ ವೇಗವಾಗಿ ನಡೆಯಲು ಪ್ರಾರಂಭಿಸಿದನು. ಬಾಸುರಿಯ ಧ್ವನಿ ಕೇಳಿದ ತಕ್ಷಣ ಆದಿತ್ಯನ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮೂಡಿದವು. ಅರೆ, ಇದು ಅದೇ ಬಾಸುರಿಯ ನಾದ. ನನ್ನ ಗೌರಿ ಬಾಲ್ಯದಲ್ಲೇ ನುಡಿಸುತ್ತಿದ್ದ ಅದೇ ಧ್ವನಿ. ಹೀಗೆ ಹೇಳುತ್ತಾ ಆದಿತ್ಯ ಬಾಸುರಿಯ ಧ್ವನಿ ಕೇಳುತ್ತಿದ್ದ ದಿಕ್ಕಿನತ್ತ ಹೆಜ್ಜೆ ಹಾಕತೊಡಗಿದನು. ಆದರೆ ಅಷ್ಟರಲ್ಲಿ ಕಾವ್ಯ ಗೌರಿಯ ಕೈಯಿಂದ ಬಾಸುರಿಯನ್ನು ಕಿತ್ತುಕೊಂಡಳು. ಇನ್ನು ನೇರವಾಗಿ ಮನೆಗೆ ಹೋಗು. ಮತ್ತೆ ಇಲ್ಲಿ ಕಾಣಿಸ್ಕೊಳ್ಬೇಡ. ಬೇಗ ಹೋಗು.
ಕಾವ್ಯಾಳ ಬೆದರಿಕೆಯಿಂದ ಗೌರಿ ಕಣ್ಣೀರಿಡುತ್ತಾ ಅಲ್ಲಿಂದ ಮನೆಗೆ ಹೊರಟಳು. ಸ್ವಲ್ಪ ಸಮಯದ ನಂತರ ಆದಿತ್ಯ ಆ ಮರದ ಬಳಿಗೆ ಬಂದು ನಿಂತನು. ಕಾವ್ಯಾಳ ಕೈಯಲ್ಲಿ ಬಾಸುರಿಯನ್ನು ನೋಡಿದ ಅವನು ಅವಳನ್ನೇ ಗೌರಿ ಎಂದು ಭಾವಿಸಿದನು. ಹಾಗಾದರೆ ನೀನೇ ನನ್ನ ಗೌರಿಯ? ಕಾವ್ಯ ತಕ್ಷಣ ತನ್ನ ಮುಖದಲ್ಲಿ ನಗು ತಂದುಕೊಂಡಳು. ಹೌದು, ನಾನೇ ಗೌರಿ. ಹಾಗಾದ್ರೆ ನಿನ್ನೆ ನೀನು ಯಾಕೆ ನನ್ಗೆ ಹೇಳಿಲ್ಲ? ನಾನು ಬಯಸಿದ್ದು ನೀವು ನನ್ನನ್ನು ನೀವೇ ಗುರುತಿಸಬೇಕೆಂದು. ಆದಿತ್ಯ ಅವಳ ಮಾತನ್ನ ನಂಬಿಬಿಟ್ಟನು. ಅದೇ ದಿನ ಆದಿತ್ಯ ಕಾವ್ಯಾಳನ್ನೇ ಗೌರಿ ಎಂದು ಭಾವಿಸಿ ದೇವಸ್ಥಾನದಲ್ಲಿ ಅವಳನ್ನು ಮದುವೆಯಾದನು. ನಂತರ ಅವಳನ್ನು ತನ್ನ ದೊಡ್ಡ ಅರಮನೆಯಂತಹ ಮನೆಗೆ ಕರೆದುಕೊಂಡು ಹೋದನು. ಹವೇಳಿಯೊಳಗೆ ಕಾಲಿಟ್ಟ ಕಾವ್ಯ ಸಂತೋಷದಿಂದ ತನ್ನ ಮನಸ್ಸಿನಲ್ಲೇ ಯೋಚಿಸಿದಳು. ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೇನೆ. ಆ ಗೌರಿಯ ಕಾರಣದಿಂದ ನನಗೆ ಇಷ್ಟು ಒಳ್ಳೆಯ ಗಂಡ ಮತ್ತು ಇಂತಹ ದೊಡ್ಡ ಹವೇಳಿ ಸಿಕ್ಕಿದೆ. ಇಲ್ಲದಿದ್ರೆ ನನ್ನ ತಾಯಿಗೂ ನನಗಾಗಿ ಇಂತಹ ಅರಮನೆಯಂತಹ ಮನೆ ಹುಡುಕಲು ಸಾಧ್ಯವಾಗುತ್ತಿರಲಿಲ್ಲ. ಕಾವ್ಯ ತನ್ನ ಅದೃಷ್ಟ ಬದಲಾಗಿದೆ ಎಂದು ಸಂಭ್ರಮಿಸುತ್ತಿದ್ದಳು. ಇನ್ನೊಂದು ಕಡೆ ಸಾವಿತ್ರಿ ಗೌರಿಯ ಮದುವೆಯನ್ನು ಕಿಶನ್ ಎಂಬ ಒಬ್ಬ ದೃಷ್ಟಿಹೀನ ಮತ್ತು ಬಡ ವ್ಯಕ್ತಿಯೊಂದಿಗೆ ಮಾಡಿಸಿದಳು. ಗೌರಿ ಕಿಶನ್ನ ಚಿಕ್ಕ ಗುಡಿಸಲಿಗೆ ಸೊಸೆಯಾಗಿ ಹೋದಳು. ಅಲ್ಲಿ ಕಿಶನ್ ದುಃಖದಿಂದ ಅವಳಿಗೆ ಹೇಳಿದನು, ಗೌರಿ, ನಾನು ದೃಷ್ಟಿಹೀನ ಮತ್ತು ಅಸಹಾಯಕನಾದ ವ್ಯಕ್ತಿ. ನಿನ್ನ ತಾಯಿ ಯಾಕ ನಿನ್ನನ್ನು ನನ್ನಂಥವನಿಗ ಮದುವೆ ಮಾಡಿಸಿದರೋ ನನಗೆ ಗೊತ್ತಿಲ್ಲ. ಗೌರಿ ಶಾಂತವಾಗಿ ಉತ್ತರಿಸಿದಳು, ದಯವಿಟ್ಟು ಹಾಗೆ ಹೇಳ್ಬೇಡಿ. ನೀವ್ ಹೇಗಿದ್ದೀರೋ ಹಾಗೆಯೇ ನನಗೆ ಎಲ್ಲವೂ. ಇನ್ನು ಮುಂದೆ ನಿಮ್ಮ ಸೇವೆ ಮಾಡುವುದು ಮತ್ತು ನಿಮ್ಮನ್ನು ಮನಸಾರೆ ನನ್ನ ಗಂಡನೆಂದು ಸ್ವೀಕರಿಸುವುದೇ ನನ್ನ ಕರ್ತವ್ಯ. ಹೀಗೆ ಅವರ ಜೀವನ ಸಾಗತೊಡಗಿತು. 1 ವರ್ಷ ಕಳೆದಿತು. ಗೌರಿ ಮತ್ತು ಕಿಶನ್ಗೆ ಒಬ್ಬ ಮುದ್ದಾದ ಗಂಡು ಮಗು ಜನಿಸಿತು. ಮಗುವನ್ನು ನೋಡುತ್ತಾ ಗೌರಿ ತುಂಬಾ ಸಂತೋಷಪಟ್ಟಳು. ಆದರೆ ಮನೆಯ ಬಡತನ ಅವಳಿಗೆ ಚಿಂತೆಯಾಗಿತ್ತು. ಒಂದು ದಿನ ಗೌರಿ ತನ್ನ ಗಂಡನಿಗೆ ಹೇಳಿದಳು, ಕೇಳಿ, ನಾವಿಬ್ರು ಹೇಗೋ ಹಸಿವಿನಿಂದ ದಿನಗಳನ್ನು ಕಳೆಯಬಹುದು. ಆದ್ರೆ ನಮ್ಮ ಮಗುವನ್ನು ಮಾತ್ರ ನಾನು ಹಸಿವಿನಿಂದ ಇರಲು ಬಿಡುವುದಿಲ್ಲ. ಆದ್ರೆ ನಾನ್ ಏನ್ ಮಾಡ್ಲಿ ಗೌರಿ? ನನ್ನ ಕಣ್ಣುಗಳೇ ಕಾಣಿಸೋದಿಲ್ಲ. ನಾನು ದುಡಿಯುವುದಾದ್ರೂ ಹೇಗೆ? ಗೌರಿ ಸ್ವಲ್ಪ ಯೋಚಿಸಿ ಹೇಳಿದಳು, ನನ್ನ ಬಳಿ ಒಂದು ಉಪಾಯವಿದೆ. ನನಗೆ ಬಾಸುರಿಯನ್ನು ತುಂಬಾ ಚೆನ್ನಾಗಿ ನುಡಿಸಲು ಬರುತ್ತದೆ ಎಂಬುದು ನಿಮಗೆ ಗೊತ್ತೇ ಇದೆ. ನಾವು ಇಬ್ಬರೂ ನಮ್ಮ ಮಗುವನ್ನು ಕರೆದುಕೊಂಡು ಹಳ್ಳಿಗೆ ಹೋಗೋಣ. ನಾನು ಬಾಸುರಿ ನುಡಿಸುತ್ತೇನೆ. ಜನರು ನಮಗೆ ಏನಾದರೂ ಕೊಟ್ಟರೆ ಅದರಿಂದ ನಮ್ಮ ಮಗುವಿಗೆ ಹಾಲಾದರೂ ಸಿಗುತ್ತದೆ. ಸರಿ ಗೌರಿ, ನೀನ್ ಹೇಳಿದಂತೆ ಮಾಡೋಣ. ಆ ದಿನದಿಂದ ಗೌರಿ, ಕಿಶನ್ ಮತ್ತು ಅವರ ಪುಟ್ಟ ಮಗ ಪ್ರತಿದಿನ ಒಂದೊಂದು ಹಳ್ಳಿಗೆ ಹೋಗಿ ಬಾಸುರಿ ನುಡಿಸತೊಡಗಿದರು. ಬನ್ನಿ ಬನ್ನಿ, ನಿಮಗೆ ಒಂದು ಸುಂದರವಾದ ಬಾಸುರಿಯ ನಾದವನ್ನು ಕೇಳಿಸುತ್ತೇನೆ. ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಧ್ವನಿ ಇದು. ಬದಲಾಗಿ ನೀವು ಏನು ಕೊಡಲು ಇಷ್ಟಪಡುತ್ತೀರೋ ಅದನ್ನು ಕೊಡಿ. ರೊಟ್ಟಿ, ಬಟ್ಟೆ ಅಥವಾ ಸ್ವಲ್ಪ ಹಣ. ನಾವು ಸಂತೋಷದಿಂದ ಸ್ವೀಕರಿಸುತ್ತೇವೆ. ಹೀಗೆ ಹೇಳಿ ಗೌರಿ ಸುಂದರವಾದ ಬಾಸುರಿಯ ಧ್ವನಿ ನುಡಿಸುತ್ತಿದ್ದಳು. ಅವಳ ಮಧುರವಾದ ಬಾಸುರಿಯ ನಾದ ಕೇಳಿ ಜನರು ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದರು. ಯಾರೋ ರೊಟ್ಟಿ ಕೊಡುತ್ತಿದ್ದರು, ಯಾರೋ ಬಟ್ಟೆ ಕೊಡುತ್ತಿದ್ದರು, ಇನ್ನು ಕೆಲವರು ಸ್ವಲ್ಪ ಹಣ ಕೊಡುತ್ತಿದ್ದರು. ಹೀಗೆ ಅವರ ಜೀವನ ಹೇಗೋ ಸಾಗತೊಡಗಿತು. ಒಂದು ದಿನ ಗೌರಿ ಬಾಸುರಿ ನುಡಿಸುತ್ತಾ ಹೋಗುತ್ತಾ ಕಾವ್ಯಾಳ ಹವೇಳಿಯ ಬಳಿ ತಲುಪಿದಳು. ಬನ್ನಿ, ಈ ಸುಂದರವಾದ ಬಾಸುರಿಯ ಧ್ವನಿಯನ್ನು ಕೇಳಿ. ನಿಮಗೆ ತುಂಬಾ ಇಷ್ಟವಾಗುತ್ತದೆ. ನಂತರ ನಿಮ್ಮಿಂದ ಸಾಧ್ಯವಾದುದನ್ನು ಕೊಡಿ. ಹೀಗೆ ಹೇಳಿ ಗೌರಿ ಬಾಸುರಿ ನುಡಿಸಲು ಪ್ರಾರಂಭಿಸಿದಳು. ಹವೇಳಿಯೊಳಗೆ ಕುಳಿತಿದ್ದ ಕಾವ್ಯಾಳ ಕಿವಿಗೆ ಆ ಬಾಸುರಿಯ ಧ್ವನಿ ಕೇಳಿಸಿತು.
ಕಾವ್ಯ ತನ್ನಷ್ಟಕ್ಕೆ ತಾನೇ ಯೋಚಿಸಿದಳು. ಅರೆ, ಈ ಧ್ವನಿ ನನಗೆ ತುಂಬಾ ಪರಿಚಿತವಾಗಿ ಕೇಳಿಸುತ್ತಿದೆ. ಅಯ್ಯೋ ದೇವರೇ, ಇದು ಗೌರಿ ನುಡಿಸುತ್ತಿದ್ದ ಅದೇ ಧ್ವನಿ. ಈ ಹುಡುಗಿಯಲ್ಲಿ ಹೇಗೆ ಬಂದಳು? ಗೌರಿ ಬಾಗಿಲಿನ ಹೊರಗಿನಿಂದ ಮತ್ತೆ ಕರೆಯುತ್ತಿದ್ದಳು. ಬನ್ನಿ ಅಮ್ಮ, ರೊಟ್ಟಿ, ಬಟ್ಟೆ ಅಥವಾ ಸ್ವಲ್ಪ ಹಣ, ನಿಮಗೆ ಸಾಧ್ಯವಾದುದನ್ನು ಕೊಡಿ. ಕಾವ್ಯ ತಕ್ಷಣ ಹೊರಗೆ ಬಂದೆಳು. ಏ ಗೌರಿ, ಇಷ್ಟು ಕೆಳಮಟ್ಟಕ್ಕೆ ಇಳಿದು ಈಗ ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡ್ತಿದ್ಯಾ? ಗೌರಿ ಆಶ್ಚರ್ಯದಿಂದ ಕಾವ್ಯಾಳ ಕಡೆ ನೋಡಿದ್ಲು. ಅಕ್ಕ, ನೀವು ಹೀಗೆ ಯಾಕೆ ಮಾತನಾಡ್ತಿದ್ದೀರಿ? ಕಾವ್ಯ ಬೆದರಿಕೆಯ ಧ್ವನಿಯಲ್ಲಿ ಮಾತನಾಡಿದಳು. ನೋಡು ಗೌರಿ, ನನ್ನ ಗಂಡನಿಗೆ ನೀನೇ ನಿಜವಾದ ಗೌರಿ ಎಂಬುದು ಗೊತ್ತಾದರೆ ನನ್ನಿಂದ ಕೆಟ್ಟವರು ಯಾರೂ ಇರುವುದಿಲ್ಲ. ಆದ್ರೆ ಇದು ನಿಮ್ಮ ಮನೆ ಎಂದು ನನಗೆ ಗೊತ್ತಿರ್ಲಿಲ್ಲ. ಸುಮ್ಮನಿರು, ಇಲ್ಲಿಂದ ತಕ್ಷಣ ಹೊರಟೋಗು, ಇಲ್ಲವಾದ್ರೆ ಒಳ್ಳೆಯದಾಗೋದಿಲ್ಲ. ಹೋಗು, ಇಲ್ಲಿಂದ ಹೊರಗೆ. ನನ್ನನ್ನು ಭಿಕ್ಷುಕಳೆಂದು ಕರೆಯಬೇಡಿ ಅಕ್ಕ, ನಾನು ಹೋಗುತ್ತೇನೆ. ಕಣ್ಣೀರಿಡುತ್ತಾ ಗೌರಿ ಅಲ್ಲಿಂದ ಹೊರಟಳು. ಆದರೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಆದಿತ್ಯ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಿದ್ದನು. ಸ್ವಲ್ಪ ಸಮಯದ ನಂತರ ಆದಿತ್ಯ ಹವೇಲಿಗೆ ಮರಳಿದನು. ಕಾವ್ಯ, ನಂಗೆ ಒಂದು ಗ್ಲಾಸ್ ನೀರ್ ಕೊಡ್ತೀಯಾ? ಹೌದು, ಈಗ್ಲೇ ತರ್ತೇನೆ. ಕಾವ್ಯ ನೀರು ತಂದುಕೊಟ್ಟಳು. ನೀರು ಕುಡಿಯುವಾಗ ಆದಿತ್ಯನಿಗೆ ಒಂದು ವಿಚಾರ ನೆನಪಾಯಿತು. ಅವನು ಅವಳನ್ನು ಗೌರಿ ಎಂದಲ್ಲ, ಕಾವ್ಯ ಎಂದು ಕರೆದಿದ್ದನು. ಕಾವ್ಯ ಗಾಬರಿಯಿಂದ ಕೇಳಿದಳು. ಅಯ್ಯ, ನೀವು ನನ್ನನ್ನು ಕಾವ್ಯ ಎಂದು ಯಾಕೆ ಕರೆದಿರಿ? ನಾನು ಗೌರಿ ಅಲ್ಲವೇ? ಆದಿತ್ಯ ಶಾಂತವಾಗಿ ಹೇಳಿದನು, ಹೌದು, ನೀನು ಗೌರಿಯೇ. ಸ್ವಲ್ಪ ಸಮಯದ ನಂತರ, ಈಗ ನಾನು ನಿನಗಾಗಿ ಈ ಬಾಸುರಿಯನ್ನು ತಂದಿದ್ದೇನೆ. ಬಾಲ್ಯದಲ್ಲಿ ನೀನು ನನಗೆ ಯಾವ ಧ್ವನಿಯನ್ನು ನುಡಿಸುತ್ತಿದ್ದೆಯೋ ಅದೇ ಧ್ವನಿಯನ್ನು ಈಗ ನನಗೆ ನುಡಿಸಿ ತೋರಿಸು, ಬೇಗ. ಕಾವ್ಯಾಳ ಮುಖದಲ್ಲಿ ಭಯ ಕಾಣಿಸಿತು. ಅದು ಬಹಳ ಹಳೆಯ ವಿಷಯ. ಈಗ ನನಗೆ ಯಾವುದೂ ನೆನಪಿಲ್ಲ. ಅಷ್ಟು ವರ್ಷಗಳ ನಂತರ ನನಗೆ ಹೇಗೆ ನೆನಪಿರುತ್ತದೆ? ನೀನು ಗೌರಿಯೇ ಅಲ್ಲ. ಏನು? ನೀವೇನ್ ಹೇಳ್ತಿದ್ದೀರಿ? ಭಯಪಡಬೇಡ ಕಾವ್ಯ. ಸ್ವಲ್ಪ ಸಮಯದ ಹಿಂದೆ ನಾನು ಗೌರಿಯ ಬಾಸುರಿಯ ಧ್ವನಿಯನ್ನು ಕೇಳಿದ್ದೇನೆ. ನೀನು ಅವಳೊಂದಿಗೆ ಹೇಗೆ ವರ್ತಿಸುತ್ತೀಯೇ ಎಂಬುದನ್ನು ನೋಡಲು ನಾನು ಉದ್ದೇಶಪೂರ್ವಕವಾಗಿ ನಿನ್ನನ್ನು ಪರೀಕ್ಷಿಸಿದೆ. ಕಾವ್ಯ ಗಾಬರಿಗೊಂಡಳು. ಇಲ್ಲ, ಅದು ಸತ್ಯವಲ್ಲ. ನಾನು ಸುಳ್ಳು ಹೇಳುತ್ತಿಲ್ಲ. ಸಾಕು. ಆದಿತ್ಯನ ಕಣ್ಣುಗಳಲ್ಲಿ ನೋವು ತುಂಬಿತ್ತು. ನಾನು ಗೌರಿಯನ್ನು ಗುರುತಿಸಲಾಗದಷ್ಟು ಮೂರ್ಖನಾಗಿದ್ದೆ. ನೀನು ನನ್ನ ನಂಬಿಕೆಯನ್ನೇ ದುರುಪಯೋಗಪಡಿಸಿಕೊಂಡೆ. ಅಷ್ಟೇ ಹೇಳಿ ಆದಿತ್ಯ ಅಲ್ಲಿಂದ ಹೊರಟು ಹೋದನು. ಇನ್ನೊಂದು ಕಡೆ ಗೌರಿ ಒಂದು ಮರದ ಬಳಿ ಬಂದು ಕುಳಿತುಕೊಂಡಳು. ಕಣ್ಣೀರಿಡುತ್ತಾ ಆಕಾಶದ ಕಡೆ ನೋಡಿದಳು. ಓ ದೇವರೇ, ಇದು ಯಾವ ರೀತಿಯ ನ್ಯಾಯ? ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತಾಯಿಯನ್ನು ನನ್ನಿಂದ ಕಸಿದುಕೊಂಡೆ. ನಂತರ ಮನೆಯಲ್ಲಿ ನನಗೆ ಎಷ್ಟೋ ಅವಮಾನಗಳನ್ನು ಕೇಳಬೇಕಾಯಿತು. ನನ್ನನ್ನು ಮನ್ಹೂಸ್, ಕೆಟ್ಟವಳು ಎಂದು ಎಷ್ಟೋ ಬಾರಿ ಕರೆದರು. ಗೌರಿ ಕಣ್ಣೀರನ್ನು ಒರೆಸಿಕೊಂಡಳು. ಆಮೇಲೆ ಆದಿತ್ಯ ನನ್ನ ಜೀವನಕ್ಕೆ ಬಂದನು. ಅವನಿಂದ ನನ್ನ ಜೀವನದಲ್ಲಿ ಮತ್ತೆ ಸಂತೋಷ ಬರುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ಗೌರಿ ಮರದ ಕೆಳಗೆ ಕುಳಿತು ಕಣ್ಣೀರಿಡುತ್ತಾ ದೇವರನ್ನು ಕೇಳಿಕೊಂಡಳು. ನೀನು ಆದಿತ್ಯನನ್ನು ನನ್ನಿಂದ ದೂರ ಮಾಡಿಬಿಟ್ಟೆ. ಈಗ ನನ್ನ ಮಗುವಿಗಾಗಿ ಬದುಕಬೇಕು ಎಂದುಕೊಂಡರೂ ಅದನ್ನು ನಿನಗೆ ನೋಡಲು ಆಗುತ್ತಿಲ್ಲವೇ? ಕೊನೆಗೆ ನೀನು ನನ್ನಿಂದ ಏನು ಬಯಸುತ್ತೀಯಾ ದೇವರೇ? ಗೌರಿ ಅಳುತ್ತಲೇ ಕುಳಿತಿದ್ದಳು. ಅಷ್ಟರಲ್ಲಿ ಒಬ್ಬ ಸಾಧು ಅಲ್ಲಿಂದ ಹಾದು ಹೋಗುತ್ತಿದ್ರು.
ಮಗಳೇ, ದೇವರ ಹೆಸರಿನಲ್ಲಿ ಏನಾದರೂ ದಾನ ಮಾಡು. ಸಾಧು ಬಾಬಾ, ನನ್ನ ಬಳಿ ಏನೂ ಇಲ್ಲ. ನನ್ನ ಬಳಿ ಇರುವುದು ಕೇವಲ 2-3 ನಾಣ್ಯಗಳು. ನಿಮ್ಗೆ ಬೇಕಾದರೆ ಇವುಗಳನ್ನ ತೆಗೆದುಕೊಳ್ಳಿ. ಸಾಧು ಗೌರಿಯ ಮುಖವನ್ನು ನೋಡಿ ಮುಗುಳ್ನಕ್ಕರು. ನಿನ್ನ ಬಳಿ ಏನೂ ಇಲ್ಲದಿದ್ದರೂ ನಿನ್ನ ಹೃದಯ ಮಾತ್ರ ತುಂಬಾ ದೊಡ್ಡದು. ಇಂದಿನಿಂದ ನಿನ್ನ ಕಲ್ಯಾಣವಾಗುತ್ತದೆ. ಆದ್ರೆ ನೀನು ಯಾಕೆ ಅಳುತ್ತಿದೀಯಾ? ನನಗೆ ಹೇಳು. ಗೌರಿ ತನ್ನ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಸಾಧುವಿಗೆ ವಿವರಿಸಿದಳು. ಗೌರಿಯ ಕಥೆಯನ್ನು ಕೇಳಿದ ಸಾಧು ಅವಳಿಗೆ ಆಶೀರ್ವಾದ ನೀಡಿದರು. ಮಗಳೇ, ನಾನು ನಿನಗೆ ಒಂದು ವರವನ್ನು ನೀಡುತ್ತೇನೆ. ಇಂದಿನಿಂದ ನೀನು ಯಾವಾಗ ಬಾಸುರಿ ನುಡಿಸುತ್ತೀಯೋ, ಜನರು ನಿನ್ನ ಸಂಗೀತವನ್ನು ಕೇಳಿ ನಿನಗೆ ಏನೇ ಭೇಟಿಯಾಗಿ ನೀಡಿದರೂ ಅದು ಚಿನ್ನದ ನಾಣ್ಯಗಳಾಗಿ ಬದಲಾಗುತ್ತದೆ. ಗೌರಿ ಆಶ್ಚರ್ಯದಿಂದ ಸಾಧುವಿನ ಕಡೆ ನೋಡಿದಳು. ಸಾಧು ಬಾಬಾ, ನೀವು ಏನ್ ಹೇಳುತ್ತಿದ್ದೀರಿ? ಹೌದು ಮಗಳೇ, ಇಂದಿನಿಂದ ನಿನ್ನ ದುಃಖಗಳು ನಿಧಾನವಾಗಿ ಸಂತೋಷವಾಗಿ ಬದಲಾಗುತ್ತವೆ. ನಿನ್ನ ಗಂಡನ ಕಣ್ಣುಗಳ ದೃಷ್ಟಿಯೂ ಮರಳುತ್ತದೆ. ನಿನ್ನ ಗುಡಿಸಿಲು ಕೂಡ ಒಂದು ದಿನ ಅರಮನೆಯಾಗಿ ಬದಲಾಗುತ್ತದೆ. ಇಷ್ಟು ಹೇಳಿ ಸಾಧು ಅಲ್ಲಿಂದ ಹೊರಟರು. ಗೌರಿ ತನ್ನ ಹಳ್ಳಿಗೆ ಮರಳಿ ಬಂದು ಮತ್ತೆ ಬಾಸುರಿ ನುಡಿಸಲು ಪ್ರಾರಂಭಿಸಿದಳು. ಅವಳ ಮಧುರವಾದ ಬಾಸುರಿಯ ನಾದ ಕೇಳಿ ಹಳ್ಳಿಯ ಜನರು ಸಂತೋಷಪಟ್ಟರು. ಅದ್ಭುತವಾದ ಧ್ವನಿ ಮಗಳೇ, ಇಗೋ ನಿನಗೆ ನಮ್ ಕಡೆಯಿಂದ ಒಂದು ಕಾಣಿಕೆ. ಹೌದು, ತುಂಬಾ ಚೆನ್ನಾಗಿ ನುಡಿಸಿದೆ. ಇದನ್ನು ತೆಗೆದುಕೋ. ಜನರು ತಮ್ಮಿಂದಾದಷ್ಟು ಹಣ ಮತ್ತು ನಾಣ್ಯಗಳನ್ನು ಗೌರಿಗೆ ಕೊಟ್ಟು ಅಲ್ಲಿಂದ ಹೊರಟರು. ಅಷ್ಟರಲ್ಲಿ ಗೌರಿ ಆ ನಾಣ್ಯಗಳನ್ನು ನೋಡಿದಳು. ಅವು ನಿಧಾನವಾಗಿ ಹೊಳೆಯತೊಡಗಿದವು. ಸ್ವಲ್ಪ ಸಮಯದಲ್ಲೇ ಅವು ಹೊಳೆಯುವ ಚಿನ್ನದ ನಾಣ್ಯಗಳಾಗಿ ಬದಲಾಗಿದ್ದವು. ಗೌರಿ ಆಶ್ಚರ್ಯದಿಂದ ಅವುಗಳನ್ನು ನೋಡುತ್ತಾ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ಅಯ್ಯೋ, ಸಾಧು ಬಾಬಾ ಹೇಳಿದ್ದು ನಿಜ. ಈ ನಾಣ್ಯಗಳು ನಿಜವಾಗಿಯೂ ಚಿನ್ನವಾಗಿ ಬದಲಾಗಿವೆ. ಅಯ್ಯೋ, ಸಾಧು ಬಾಬಾ ಹೇಳಿದ್ದು ನಿಜ. ಈ ನಾಣ್ಯಗಳು ನಿಜವಾಗಿಯೂ ಚಿನ್ನವಾಗಿ ಬದಲಾಗಿವೆ. ಗೌರಿ, ಗೌರಿ, ನನಗೆ ಕಾಣಿಸುತ್ತಿದೆ. ಗೌರಿ ಬೆಚ್ಚಿ ಬಿದ್ದಳು. ಏನು? ನಿಜವಾಗಿಯೂ ನಿಮಗೆ ಕಾಣಿಸುತ್ತಿದೆಯೇ? ಹೌದು ಗೌರಿ, ನನ್ನ ಕಣ್ಣುಗಳು ಸಂಪೂರ್ಣವಾಗಿ ಸರಿಯಾಗಿವೆ. ಮತ್ತು ಅಲ್ಲಿ ನೋಡು, ನಮ್ಮ ಗುಡಿಸಲು ಕೂಡ ದೊಡ್ಡ ಅರಮನೆಯಾಗಿ ಬದಲಾಗಿದೆ. ಗೌರಿ ಸಂತೋಷದಿಂದ ಕಣ್ಣೀರಿಟ್ಟಳು. ದೇವರು ತಡವಾಗಿಯಾದರೂ ನಮ್ಮ ದುಃಖಗಳನ್ನು ಸಂತೋಷವಾಗಿ ಬದಲಿಸಿದ್ದಾನೆ. ಓ ದೇವರೇ, ನಿನಗೆ ಲಕ್ಷ ಲಕ್ಷ ಧನ್ಯವಾದಗಳು. ಆ ದಿನದಿಂದ ಗೌರಿ ಪ್ರತಿದಿನ ಜನರಿಗೆ ಬಾಸುರಿಯ ಧ್ವನಿ ಕೇಳಿಸುತ್ತಿದ್ದಳು. ಜನರು ನೀಡುತ್ತಿದ್ದ ಕಾಣಿಕೆಗಳು ಚಿನ್ನದ ನಾಣ್ಯಗಳಾಗಿ ಬದಲಾಗುತ್ತಿದ್ದವು. ಕ್ರಮೇಣ ಗೌರಿ ಬಹಳ ಶ್ರೀಮಂತಳಾದಳು. ಗೌರಿ ಶ್ರೀಮಂತಳಾದ ಸುದ್ದಿ ಕಾವ್ಯಾಳ ಕಿವಿಗೂ ತಲುಪಿತು. ಇದು ಹೇಗೆ ಸಾಧ್ಯ? ಆ ಗೌರಿ ಇಷ್ಟು ಬೇಗ ಇಷ್ಟು ಶ್ರೀಮಂತಳಾಗಿದ್ದಾಳೆ? ಖಂಡಿತವಾಗಿಯೂ ಇದರ ಹಿಂದೆ ಯಾವುದೋ ರಹಸ್ಯವಿದೆ. ಕಾವ್ಯ ಆ ರಹಸ್ಯ ತಿಳಿದುಕೊಳ್ಳಲು ಗೌರಿಯ ಮನೆಗೆ ಹೋದಳು. ನನ್ನನ್ನು ಕ್ಷಮಿಸು. ಆ ದಿನ ನಾನು ನಿನಗೆ ತುಂಬಾ ಕೆಟ್ಟ ಮಾತುಗಳನ್ನು ಹೇಳಿದ್ದೆ. ಈಗ ನನ್ನ ಗಂಡ ಕೂಡ ನನ್ನ ಮೇಲೆ ಕೋಪಗೊಂಡಿದ್ದಾರೆ. ಆದ್ರೆ ಯಾಕಕ್ಕ? ಅವರಿಗೆ ಸತ್ಯ ಗೊತ್ತಾಗಿದೆ. ನೀನು ಆ ದಿನ ನಮ್ಮ ಮನೆಯ ಬಳಿ ಬಂದು ಬಾಸುರಿ ನುಡಿಸಿದಾಗ ಅವರು ನಿನ್ನ ಬಾಸುರಿಯ ಧ್ವನಿಯನ್ನು ಕೇಳಿದರು. ಆಗ ಅವರಿಗೆ ಎಲ್ಲವೂ ಅರ್ಥವಾಯಿತು. ಅಕ್ಕ, ಅದು ನಿಮ್ಮ ಮನೆಯೆಂದು ನನಗೆ ಗೊತ್ತಿದ್ದರೆ ನಾನಲ್ಲಿ ಎಂದಿಗೂ ಬಾಸುರಿ ನುಡಿಸಲು ಬರುತ್ತಿರಲಿಲ್ಲ. ಆದದ್ದು ಆಗಿಹೋಯ್ತು. ಅದನ್ನು ಬಿಟ್ಟು ಬಿಡು. ನೀನು ಹೀಗೆ ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಶ್ರೀಮಂತಳಾದದ್ದು ಹೇಗೆ? ಗೌರಿ ತನ್ನ ಜೀವನದಲ್ಲಿ ನಡೆದ ಸಾಧುವಿನ ಭೇಟಿಯಿಂದ ಹಿಡಿದು ಚಿನ್ನದ ನಾಣ್ಯಗಳಾದವರೆಗಿನ ಎಲ್ಲ ವಿಷಯಗಳನ್ನೂ ಕಾವ್ಯಾಳಿಗೆ ಹೇಳಿದಳು. ಕಾವ್ಯ ಎಲ್ಲವನ್ನೂ ಕೇಳಿ ತನ್ನ ಮನಸ್ಸಿನಲ್ಲಿ ಒಂದು ಕುತಂತ್ರವನ್ನು ಮಾಡಿಕೊಂಡಳು. ಹಾಗಾದರೆ ಇದೇ ರಹಸ್ಯ.
ಸರಿ, ಈ ಬಾಸುರಿಯನ್ನು ತುಂಬಾ ಜೋಪಾನವಾಗಿ ಇಟ್ಕೋ. ಯಾರಾದ್ರೂ ಕದ್ದುಕೊಂಡು ಹೋಗದಂತೆ ನೋಡಿಕೋ. ಹೌದಕ್ಕ. ಸರಿ, ನಾನೀಗ ಹೋಗ್ತೇನೆ. ಕಾವ್ಯ ಅಲ್ಲಿಂದ ಹೊರಡುವಾಗ ಗೌರಿಯ ಬಾಸುರಿಯನ್ನು ಕದ್ದುಕೊಂಡು ಹೋದಳು. ಸ್ವಲ್ಪ ದೂರ ಹೋದ ನಂತರ ಕಾವ್ಯ ಬಾಸುರಿಯನ್ನು ಹೊರತೆಗೆದಳು. ಇಲ್ಲೇ ಬಾಸುರಿ ನುಡಿಸ್ತೇನೆ. ನಂತರ ಗೌರಿಗಿಂತಲೂ ಹೆಚ್ಚು ಶ್ರೀಮಂತಳಾಗ್ತೇನೆ. ಹೀಗೆ ಯೋಚಿಸಿ ಕಾವ್ಯ ಬಾಸುರಿಯನ್ನು ನುಡಿಸಲು ಪ್ರಾರಂಭಿಸಿದಳು. ಆದರೆ ಅವಳಿಗೆ ಬಾಸುರಿ ನುಡಿಸುವ ಕಲೆ ಇರಲಿಲ್ಲ. ಅವಳಿಂದ ಹೊರಬಂದದ್ದು ಸಂಪೂರ್ಣವಾಗಿ ಅಪಸ್ವರದ ಧ್ವನಿ. ಅಲ್ಲಿಂದ ಹಾದು ಹೋಗುತ್ತಿದ್ದ ಜನರು ಕಿವಿಗಳನ್ನು ಮುಚ್ಚಿಕೊಂಡರು. ನನ್ನ ತಲೆ ಒಡೆದಂತಾಗ್ತಿದೆ. ಬಾಸುರಿ ನುಡಿಸ್ಬೇಡ. ಇಗೋ, ನಿನಗೆ ಸ್ವಲ್ಪ ಹಣ ಕೊಡುತ್ತೇನೆ. ದಯವಿಟ್ಟು ಈ ಅಪಸ್ವರವನ್ನು ನಿಲ್ಲಿಸು. ಅವರು ಹಣವನ್ನು ನೀಡಿ ಅಲ್ಲಿಂದ ಓಡಿ ಹೋದರು. ಕಾವ್ಯ ಸಂತೋಷದಿಂದ ಆ ನಾಣ್ಯಗಳನ್ನು ನೋಡಿದಳು. ಈಗ ಇವು ಚಿನ್ನದ ನಾಣ್ಯಗಳಾಗಿ ಬದಲಾಗ್ತವೆ. ಆಗ ನಾನು ಗೌರಿಗಿಂತಲೂ ಶ್ರೀಮಂತಳಾಗ್ತೇನೆ. ಅವಳು ನಾಣ್ಯಗಳು ಚಿನ್ನವಾಗುವುದನ್ನು ಕಾಯುತ್ತಳು. ಆಗ ಅಲ್ಲಿಗೆ ಅದೇ ಸಾಧು ಬಂದರು. ನಿನಗೇನನಿಸಿತು? ನಾನು ಶ್ರೀಮಂತಳಾಗುವ ವರವನ್ನು ಈ ಬಾಸುರಿಗೆ ನೀಡಿದ್ದೇ ಎಂದುಕೊಂಡೆಯಾ? ಹೌದು ಸಾಧು ಬಾಬಾ, ನನಗೂ ಆ ವರ ಬೇಕು. ಆದರೆ ಸಾಧು ಬಾಬಾ, ನಾನು ಬಡವಳೆ, ನನಗೂ ಒಂದು ವರ ನೀಡಿ. ನಿನ್ನೊಳಗೆ ಎಷ್ಟು ದುರಾಸೆ ಇದೆ! ಇಷ್ಟೊಂದು ಸಂಪತ್ತು, ಅರಮನೆ ಇದ್ದರೂ ನೀನು ನಿನ್ನನ್ನು ಬಡವಳೆಂದು ಹೇಳುತ್ತಿದ್ದೀಯಾ? ನಿನಗೆ ನಾನು ಶಾಪ ನೀಡುತ್ತೇನೆ. ನೀನು ಹೊಂದಿರುವ ಎಲ್ಲವೂ ನಿನ್ನಿಂದ ದೂರವಾಗಲಿ. ನಿನ್ನ ಗಂಡ, ನಿನ್ನ ಹಣ, ನಿನ್ನ ಸಂಪತ್ತು ಎಲ್ಲವನ್ನೂ ಕಳೆದುಕೊಳ್ಳಲಿ. ಬೇಡ ಸಾಧು ಬಾಬಾ, ದಯವಿಟ್ಟು ನನಗೆ ಶಾಪ ಕೊಡಬೇಡಿ, ಹೀಗೆ ಮಾಡಬೇಡಿ. ಒಳ್ಳೆಯ ಕರ್ಮದ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ಕೆಟ್ಟ ಕರ್ಮದ ಫಲ ಮಾತ್ರ ಕಹಿಯಾಗಿರುತ್ತದೆ. ನೀನು ನಿನ್ನ ಸ್ವಂತ ಸಹೋದರಿಯ ಜೀವನದಲ್ಲಿ ತುಂಬಾ ನೋವು ಮತ್ತು ವಿಷವನ್ನು ತುಂಬಿದ್ದೀಯ. ಈಗ ಅದೇ ನಿನ್ನ ಶಿಕ್ಷೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯನ್ನ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ.